ಹರಿರೀಶ ಚಂದ್ರಮಾಃ ಸೀತಾಲಕ್ಷ್ಮಣ ಶೋಭಿ ಪಾರ್ಶ್ವಯುಗಲಃ ಭಕ್ತಂ ಬಟಾಗ್ರೇಸರಂ ವಕ್ತ್ರಾಂಬೋರುಹ ಸಕ್ತಹಸ್ತಕಮಲಂ ಪ್ರೀತ್ಯಾವನಮ್ರಾಕೃತಿಂ ಏಕಾಂತೆ ಹನುಮಂತ ಮುಕ್ತಿಸುದಯಾ ಸಂತರ್ಪಯನ್ ಸಂತತಂ ರಾಮಸ್ತಂಭಿತವಾರಿಧಿರ್ವಿಜಯತೆ ದಾನುಷ್ಕಚೂಡಾಮಣೀಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ 5ನೆಯ ಅಧ್ಯಾಯದ ಸಾರ ಸರ್ವಸ್ವವನ್ನು ಸಂಗ್ರಹಿಸುತ್ತಾ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಕೊನೆಗೆ ಹೇಳಿದ ಮಾತು ಪ್ರಾಪ್ತೋ ವಾಯುಸುತೇನ ಸೂರ್ಯಜ ಯುಜ ರಾಮೋವತಾತ್ ವಂದಿತಃ. ವಾಯುಸುತೇನ ಪ್ರಾಪ್ತಃ. ಇದೊಂದು ಕಾಕತಾಳೀಯ. ರಾಮ ದೇವರು ಹೊರಟದ್ದು ಸೀತಾದೇವಿಯನ್ನು ಅನ್ವೇಷಣೆ ಮಾಡಿಕೊಂಡು, ಸಿಕ್ಕಿದ್ದು ಹನುಮಂತ ದೇವರು. ಸೀತಾದೇವಿಯನ್ನು ಹುಡುಕೊಂಡು ಹೋದಾಗ ಹನುಮಂತ ದೇವರು ಯಾಕೆ ಸಿಕ್ಕಿದ್ರು? ಇದು ನಮಗೆ ಹೇಳುವುದು ಇದನ್ನೇ ರಾಮಾಯಣ, ಇಡೀ ಶಾಸ್ತ್ರ ಹೇಳೋದು ಹಾಗೆ. ರಾಮ ಸೀತಾದೇವಿಯರನ್ನು ಹುಡುಕೊಂಡು ಹೋದ, ಇದು ಸುಳ್ಳೆ. ರಾಮದೇವರಿಗೆ ಹನುಮಂತ ದೇವರು ಸಿಕ್ಕಿದ್ರು, ಇದು ಸುಳ್ಳೆ. ಯಾಕೆಂದ್ರೆ ಆಚಾರ್ಯರು ಹೇಳ್ತಾರೆ, ರಾಮದೇವರು ಹನುಮಂತ ದೇವರು ಇದ್ದಲ್ಲಿ ರಾಮದೇವರು ಇದ್ದೇ ಇರ್ತಾರೆ. ಹಾಗಾಗಿ ಇವತ್ತು ಸಿಕ್ಕಿದ್ದ, ಯಾವಾಗಲೂ ಸಿಗ್ತಾರೆ. ಹನುಮಂತ ದೇವರು ಜೊತೆಗೇನೇ ಇದ್ದಾರೆ. ಹೇಗೆ ಸೀತಾದೇವಿ ರಾಮದೇವರ ಪಕ್ಕದಲ್ಲೇ ಇದ್ದಾಳೆ, ಅದೇ ದೇವಿ ಹನುಮಂತ ದೇವರು ಪಕ್ಕದಲ್ಲಿಯೇ ಇದ್ದಾರೆ. ಜೊತೆಯಾಗಿ ಇರುವವರು ಅವರು. ರಾಮದೇವರನ್ನು ಬಿಟ್ಟು ಸೀತಾದೇವಿ ಇರುವುದಿಲ್ಲ, ರಾಮದೇವರನ್ನು ಬಿಟ್ಟು ಹನುಮಂತ ದೇವರನ್ನು ಇರುವುದಿಲ್ಲ. ಹಾಗಾಗಿ ಸೀತಾದೇವಿಯನ್ನು ಹುಡುಕೊಂಡು ಹೋದರೆ ಹನುಮಂತ ದೇವರು ಸಿಕ್ಕಿದ್ರು. ಇದು ಏನು ಹೇಳುತ್ತೆ ರಾಮಾಯಣ ನಮಗೆ ಅಂತಂದ್ರೆ, ಸೀತಾದೇವಿ ಅಂತಂದ್ರೆ ವೇದಾದಿ ಶಾಸ್ತ್ರಗಳು, ಅದರ ಅರ್ಥಚಿಂತನೆ ಮಾಡಬೇಕು ಅಂತ ನೀವು ಹೊರಟ್ರೆ ಅರ್ಥಚಿಂತನೆ ಹೇಗಾಗಬೇಕು ನಿಮಗೆ? ಸೀತಾದೇವಿಯನ್ನು ಹುಡುಕೊಂಡು ಹೋದ್ರಂತೆ ರಾಮದೇವರು. ಅಂದ್ರೆ ವೇದದ ಅರ್ಥ ಚಿಂತನೆ ಮಾಡಿಕೊಂಡು ಹೊರಟವನಿಗೆ ರಾಮದೇವರು ಹೇಳಿದರು, ವೇದದ ಅರ್ಥಚಿಂತನೆ ನಿಮಗೆ ಆಗಬೇಕಾದ್ರೆ ವಾಯುದೇವರು ಸಿಗಬೇಕು, ವಾಯುದೇವರ ಅವತಾರರಾದ ಶ್ರೀ ಮಧ್ವಾಚಾರ್ಯರು ಸಿಗಬೇಕು. ಅವರು ಸಿಕ್ಕಿದ್ರು ಅಂತಂದ್ರೆ ಸೀತಾದೇವಿ ಸಿಕ್ಕಿದ್ಲು, ವೇದಾರ್ಥ ನಿಮಗೆ ಸಿಕ್ಕಿತು ಅಂತ ಅರ್ಥ. ಇದು ರಾಮಾಯಣ ಹೇಳಿರ್ತಕ್ಕಂತಹ ನಮಗೆ ಚಿಂತನೆ. ಹಾಗಾಗಿ ವಾಯುಸುತೇನ ಪ್ರಾಪ್ತಃ, ಯಾರಿಂದ ಹೊಂದಲ್ಪಟ್ಟ? ವಾಯುಸುತೇನ ಪ್ರಾಪ್ತಃ ಅಂತ ರಾಯರು ಆ ಕಾಂಬಿನೇಷನ್ ಬಹಳ ಸುಂದರವಾಗಿ ನಮ್ಮ ಮುಂದೆ ಸೀತಾಂ ವಿಚಿನ್ವನ್ನಿವ ವಾಯುಸುತೇನ ಪ್ರಾಪ್ತಃ. ಹನುಮಂತ ದೇವರು ಬಂದ್ರಂತೆ. ಪ್ರಾಪ್ತಃ ವಾಯುಸುತೇನ ವಂದಿತಃ ಪ್ರಾಪ್ತಃ. ಹನುಮಂತ ದೇವರು ನಮಸ್ಕಾರ ಮಾಡಿದ್ರಂತೆ.
ರಾಮದೇವರಿಗೆ ಹನುಮಂತ ದೇವರ ನಮಸ್ಕಾರ. ಇದು ನಮಗೆ ಹೇಳೋದು. ದೊಡ್ಡವರು ಸಿಗುವಾಗ ಅವರನ್ನು ಹೇಗೆ ನಾವು ಮಾತಾಡಿಸುವುದು ಅಂದರೆ, ಹೇಗಿದ್ದೀರಿ ನೀವು ಅಂತ ಅಲ್ಲ, ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಕಟಿಯಲ್ಲಿ ಕೈ ಇಟ್ಟು ಮಾತಾಡಿಸುವುದಲ್ಲ. ಅವರನ್ನು ಮಾತಾಡಿಸುವ ಕ್ರಮ ಹೇಗೆ ಅಂತಂದ್ರೆ, ನಮಸ್ಕಾರ ಮಾಡಿದ್ರಂತೆ, ವಂದಿತಃ, ಸಾಷ್ಟಾಂಗ ಪ್ರಣಾಮ ಮಾಡಿದ್ರಂತೆ. ನಮ್ಮಲ್ಲಿ ನಮಸ್ಕಾರ ಅಂತಂದ್ರೆ ಗಂಡಸರು ಮಾಡಬೇಕಾದ್ದು ಅಷ್ಟ ಅಂಗಗಳಿಂದ ಮಾಡಬೇಕಾದ ನಮಸ್ಕಾರ. ನಮ್ಮಲ್ಲಿ ನಮಸ್ಕಾರ ಇರುವುದೇ ಕಾಟಾಚಾರದ್ದು. ನಮಸ್ಕಾರ ರೀ, ನೀವು ಹೋದ್ರೆ ಸಾಕು ಅಂತಿರ್ತಾರೆ ನನಗೆ ಅಷ್ಟೇ. ಒಂದು ಕೈ ನಮಸ್ಕಾರ, ಅರ್ಧ ಕೈ ನಮಸ್ಕಾರ, ಏನೇನೋ ವಿಕೃತ ನಮಸ್ಕಾರಗಳು. ಅವನು ಬಗ್ಗಿ ನಮಸ್ಕಾರ ಮಾಡಿದರೂ ಕೂಡ ಅಯ್ಯೋ ಬೇರೆ ಮಾರ್ಗ ಇಲ್ಲ, ಒತ್ತಾಯಕ್ಕೆ ನಮಸ್ಕಾರ ಮಾಡೋದು. ಅಷ್ಟಾಂಗದಲ್ಲಿ ವಚಸ ಮನಸ ಚೈವ, ಅದು ಮನಸ್ಸೂ ಸೇರಬೇಕು, ಮನಪೂರ್ವಕವಾದ ಪ್ರಣಾಮ ಆಗಬೇಕು, ಮನಸ್ಸು ಬಾಗಬೇಕು. ದೇಹದ ಜೊತೆಗೆ ಮನಸ್ಸೂ ಬಾಗಿದ್ರೆ ಅದು ವಂದನೆ. ಹನುಮಂತ ದೇವರದ್ದು ಅದು ಕಾಯಿಕ, ವಾಚಿಕ, ಮಾನಸಿಕವಾದ ನಮಸ್ಕಾರ. ವಾಯುಸುತೇನ ವಂದಿತಃ ಪ್ರಾಪ್ತಃ. ಅದರ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಹನುಮಂತ ದೇವರು ನಮಸ್ಕಾರ ಮಾಡಿದ್ರಂತೆ ರಾಮದೇವರಿಗೆ. ಏನು ಅಂತ ನಮಸ್ಕಾರ ಮಾಡಿದರು ರಾಮದೇವರು ಸಿಕ್ಕಿದಾಗ? ರಾಮ, ಅಯ್ಯೋ ಪಾಪ, ಹೆಂಡತಿ ಕಳ್ಕೊಂಡಿದ್ದಿ, ಮಿಸ್ ಆಗಿ ಬಿಟ್ಟಿದ್ದಾಳೆ, ಪಾಪ ಅಂತ ನಮಸ್ಕಾರ ಮಾಡಿದ್ದಲ್ಲ ಅಂತ. ಹಾಗೆ ತಿಳ್ಕೊಂಡ್ರೆ ಮಹಾಪಾಪ ಅಂತ ಹೇಳ್ತಾರೆ. ಯಾಕಂದ್ರೆ ದೇವಿ ಮಿಸ್ ಆಗುವ ಪ್ರಸಂಗನೇ ಇಲ್ಲ ಅಲ್ಲಿ, ಜೊತೆಗೇನೆ ನೋಡ್ತಾ ಇದ್ದಾರೆ. ಏನು ಅಂತ ನಮಸ್ಕಾರ ಮಾಡಿದರು ರಾಮದೇವರಿಗೆ? ಅಯ್ಯೋ ಪಾಪ, ಅಯೋಧ್ಯೆ ಸಿಂಹಾಸನ ತಪ್ಪಿ ಹೋಯಿತು, ಆ ಕೈಕೇಯಿ ಮಹಾಪಾಪಿ ಅನ್ಯಾಯ ಮಾಡಿದ್ಲು, ದಶರಥನಿಗೂ ಬುದ್ಧಿಲ್ಲ, ಛೇ ನಮ್ದಾದ್ರೆ ಪ್ರಾರಂಭ ಹೀಗೆ ಮಾತು, ರಾಮ ಅನ್ಯಾಯ ಆಯ್ತಲ್ಲ ನಿನಗೆ, ಛೇ ಹಾಗಾಗಬಾರ್ದಿತ್ತಲ್ಲ. ಹಾಗೆ ಹೇಳಲೇ ಇಲ್ಲಂತೆ ಹನುಮಂತ ದೇವರು. ಯಾಕೆ ಅಂತಂದ್ರೆ, ರಾಮದೇವರು ಬಿಟ್ಟು ಬಂದದ್ದು ಏನು ಗೊತ್ತೋ? ಅಯೋಧ್ಯೆಯ ಸಿಂಹಾಸನ. ಏನು ಅಯೋಧ್ಯೆಯ ಸಿಂಹಾಸನ ಅಂದ್ರೆ ಒಂದು ಮರದ ತುಂಡು, ಮತ್ತೇನು, ಅದನ್ನು ಬೆಳ್ಳಿಯೋ ಬಂಗಾರನೋ ವಜ್ರನೋ ಕೂಡಿಸಿದ್ದಾರೆ ಅಂತ ಇಟ್ಕೊಳ್ಳಿ. ಏನು ಅದರಲ್ಲಿ? ನಾವು ಕೂತ ಮೇಲೆ ಬೆಳ್ಳಿ ಆದ್ರೇನು, ಬಂಗಾರ ಆದ್ರೇನು, ವಜ್ರ ಆದ್ರೇನು? ಏನು ಬಂಗಾರದ ಆಸರದಲ್ಲಿ ಕೂತ ಅಂದ್ರೆ 1 ಕಿಲೋ ಮೇಲಕ್ಕೆ, 1 ಇಂಚು ಮೇಲಕ್ಕೆ ಹೋಗುವುದಿಲ್ಲ. ಮರದಲ್ಲಿ ಕೂತ್ರೆ 1 ಇಂಚು ಕೆಳಗೂ ಇಳಿಯುವುದಿಲ್ಲ. ರಾಮದೇವರು ಆ ಸಿಂಹಾಸನವನ್ನು ಬಿಟ್ಟು ಬಂದ. ನೋಡಿ, ರಾಮಾಯಣ ಹೇಳಿತು, ರಾಮದೇವರು ಅಯೋಧ್ಯೆಯ ಸಿಂಹಾಸನ ಬಿಟ್ಟು ಬಂದ, ಆದ್ರೆ ಇಡೀ ಸಜ್ಜನ ವರ್ಗದ ಹೃದಯ ಸಿಂಹಾಸನವನ್ನು ಏರಿದ ಇಂತ ರಾಮಾಯಣ ನಮಗೆ ತಿಳಿಸಿಕೊಟ್ಟಿತ್ತು. ಇಡೀ ಅಯೋಧ್ಯೆಯ ಜನ ಹೇಳಿದ್ರಂತೆ, ಅಯ್ಯೋ ರಾಮ ನಮ್ಮನ್ನು ಬಿಟ್ಟು ಹೋದ, ಏನು ಲಾಸ್ ನಮಗೆ ಅಂತ ನಿತ್ಯ ರಾಮದೇವರ ಚಿಂತನೆ. ಬರೀ ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ, ವನಕ್ಕೆ ಪ್ರವೇಶ ಮಾಡಿದರೆ ಎಂತಹ ದೇವರು ನಮ್ಮ ಹತ್ರ ಬಂದನಿ ಅಂತ ತಮ್ಮ ಹೃದಯದ ಸಿಂಹಾಸನ ಕೊಟ್ಟು ರಾಮನನ್ನು ಅಲಂಕರಿಸಿದ್ರಂತೆ. ನಮ್ಮ ರಾಜಕೀಯದವರು ಬರ್ತಾರೆ ಹೋಗ್ತಾರೆ, ಕುರ್ಚಿಯಲ್ಲಿ ಕೂಡ್ತಾರೆ ಇಳಿತಾರೆ, ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅಯ್ಯೋ ಅದು ಬರ್ತಾರ್ರಿ ಹೋಗ್ತಾರ್ರಿ, ಬರ್ತಾರ್ರಿ ಹೋಗ್ತಾರೆ. 4 ಯುಗಚಕ್ರ ಹೋದ್ರೂ ನಾವು ತಲೆ ಕೆಡಿಸಿಕೊಳ್ತೇವೆ. ರಾಮದೇವರಿಗೆ ಯಾಕೆ ಅಂತಂದ್ರೆ, ಸ್ವಾರ್ಥದ ಸಿಂಹಾಸನ ಬಿಟ್ಟ, ಪರಾರ್ಥದ ಸಿಂಹಾಸನ ಏರಿದ. ಅದಕ್ಕೆ ಇಡೀ ಜಗತ್ತು ಅವನ ಸ್ಮರಣೆಯಲ್ಲಿ ತನ್ಮಯವಾಗಿ ಬಿಟ್ಟಿದೆ. ರಾಮದೇವರು ಬಂದ, ಹನುಮಂತದೇವರು ನಮಸ್ಕಾರ ಮಾಡಿದರಂತೆ. ಅಯೋಧ್ಯೆಯ ಸಿಂಹಾಸನದಲ್ಲಿ ಕೂತದ್ದಕ್ಕೆ ನಮಸ್ಕಾರ ಅಲ್ಲ, ಅಯೋಧ್ಯೆಯ ಸಿಂಹಾಸನ ಬಿಟ್ಟು ಬಂದದ್ದಕ್ಕೆ ನಮಸ್ಕಾರ ಮಾಡಿದರಂತೆ. ತ್ಯಾಗಿಗಳಿಗೆ ತ್ಯಾಗಿಗಳನ್ನು ನೋಡಿದ್ರೆ ತುಂಬಾ ಇಷ್ಟ ಅಂತ. ಹನುಮಂತ ದೇವರು ತ್ಯಾಗ ಮಾಡಿದವರು. ಏನು ತ್ಯಾಗ ಮಾಡಿದ್ದಾರೆ? ಏನು ತ್ಯಾಗ ಮಾಡಲಿಲ್ಲ ಹೇಳಿ? ಎಲ್ಲ ಬಿಟ್ಟಿದ್ದಾರೆ, ಸರ್ವ ತ್ಯಾಗ ಮಾಡಿದ್ದಾರೆ. ಹೆಂಡತಿಲ್ಲ, ಆದ್ರಿಂದಲೇ ಮಕ್ಕಳಿಲ್ಲ, ಆದ್ರಿಂದಲೇ ಮನೆ ಇಲ್ಲ, ಆದ್ರಿಂದಲೇ ಮಾರು ಯಾವ ಸಂಪತ್ತೂ ಇಲ್ಲ. ಮತ್ತೆ ಹನುಮಂತ ದೇವರು ಹಿಡಿದದ್ದು ಒಂದೇ, ಏನು? ಹಿಡಿದರೆ ಎನ್ನ ಒಡೆಯನ ಹಿಡಿವೆ. ಮತ್ತೆಲ್ಲ ಬಿಟ್ಟಿದ್ದಾರೆ. ಹಿಡಿದದ್ದೇನು? ರಾಮದೇವರ ಪಾದವನ್ನು ಮಾತ್ರ ಹಿಡಿದದ್ದು. ಇವತ್ತಿನ ತನಕ ಏನು ಹಿಡಿದಿದ್ದಾರೆ ಅದು ಎದುರಿಗೆ ಕಂಡಾಗ ಅದನ್ನು ಗಟ್ಟಿಯಾಗಿ ಹಿಡಿದು, ನಾನು ತ್ಯಾಗಿ, ಸ್ವಾಮಿ ನೀನು ತ್ಯಾಗವನ್ನು ಮೆಚ್ಚಿ ಬಂದವ ಅಂತ ನಮಸ್ಕಾರ ಮಾಡುವಾಗ ಆಚಾರ್ಯರು ಹೇಳ್ತಾರೆ, ಬ್ರಹ್ಮ ಪಿತಾ ಅಸೌ ಇತಿ ಪಾದಯೋ ಪೇತೆ ಅಂತ ಆಚಾರ್ಯರು ಹೇಳ್ತಾರೆ. ಏನು ನಮಸ್ಕಾರ ಮಾಡುವಾಗ ಅನುಸಂಧಾನ? ಸಾಕ್ಷಾತ್ ಬ್ರಹ್ಮ ಪಿತಾ ಅಸೌ, ಬ್ರಹ್ಮದೇವರ ಸಾಕ್ಷಾತ್ ಅಪ್ಪ ಅಂತ ನಮಸ್ಕಾರ ಮಾಡಿದ್ರಂತೆ. ರಾಮ ಅಂತಂದ್ರೆ
ದಶರಥನ ಮಗ, ಕೌಸಲ್ಯ ಪ್ರೀತಿಯ ಕೂಸು, ಅಯೋಧ್ಯೆಯಿಂದ ಬಂದ ಪ್ರಜೆ, ಹೀಗೆಲ್ಲ ಅಲ್ಲ. ರಾಮದೇವರನ್ನು ಸೀಮಿತಗೊಳಿಸಲಿಲ್ಲ. ರಾಮದೇವರ ಆ ಶಕ್ತಿ ಎಷ್ಟು ಪರಾಕಾಷ್ಠೆದ್ದು ಹನುಮಂತದೇವರ ಉಪಾಸನೆಯಲ್ಲಿ ಅಂತಂದ್ರೆ, ಸಾಕ್ಷಾತ್ ಬ್ರಹ್ಮಪಿತ ಅಸೌ. ನಮ್ಮನ್ನು ಸೃಷ್ಟಿ ಮಾಡಿದವರು ಯಾರು? ಚತುರ್ಮುಖ ಬ್ರಹ್ಮದೇವರು. ಬ್ರಹ್ಮದೇವರು ಇಡೀ ಜಗತ್ತನ್ನು, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವ ಬ್ರಹ್ಮ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವ ನಾರಾಯಣ. ಹನುಮಂತದೇವರು ಏನು ಚಿಂತನೆ ಮಾಡಿದ್ರು ಗೊತ್ತೋ? ನನ್ನನ್ನು, ನನ್ನ ಅಪ್ಪನನ್ನು, ನನ್ನ ಇಡೀ ಕುಟುಂಬವನ್ನು, ನನ್ನ ದೇಶವನ್ನು, ನನ್ನ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವರ ಅಪ್ಪ ಇವ ಅಂತ ರಾಮದೇವರಿಗೆ ನಮಸ್ಕಾರ ಮಾಡಿದರಂತೆ. ರಾಮದೇವರ ಚಿಂತನೆಯ ಕ್ರಮ ಹೇಗಿತ್ತು ಹನುಮಂತದೇವರಲ್ಲಿ ಅಂತಂದ್ರೆ, ಇಡೀ ಜಗಜ್ಜನ್ಮಾಧಿಕರ್ತ ಬ್ರಹ್ಮಪಿತ ಎಂಬುದರಲ್ಲಿ ಈ ಧ್ವನಿ ಇದೆ. ಇಡೀ ಜಗತ್ಸೃಷ್ಟಾರನಾದ ಅರ್ಥಾತ್ ಎಲ್ಲವನ್ನೂ ಸೃಷ್ಟಿ ಮಾಡಿದ ಬ್ರಹ್ಮದೇವರ ಅಪ್ಪ ಈ ರಾಮದೇವರು ಅಂತ ಚಿಂತನೆ ಮಾಡಿದ ಅಂತೆ. ಅದು ಪರಂಪರೆಯಿಂದ ಅಲ್ಲ, ಸಾಕ್ಷಾತ್ ಬ್ರಹ್ಮಪಿತ ಅಂತ ನಮಗೆಲ್ಲ ಪರಂಪರೆಯಿಂದ ಅಪ್ಪ. ದೇವರು ಯಾರನ್ನೂ ಅಪೇಕ್ಷೆ ಮಾಡದೆ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವ, ಸಾಕ್ಷಾತ್ ಬ್ರಹ್ಮಪಿತ ಅಂತ ಅನುಸಂಧಾನ ಮಾಡಿ ಪಾದಯೋಹೋ ಪೇತೆ, ಕಾಲಿಗೆ ನಮಸ್ಕಾರ ಮಾಡಿದರಂತೆ. ವಾದಿರಾಜರು ಹೇಳ್ತಾರೆ, ಬ್ರಹ್ಮಪಿತ ಅಂತ ಹೇಳುವಾಗ, ಅನುಸಂಧಾನ ಮಾಡುವಾಗ ಹನುಮಂತ ದೇವರಿಗೆ ನನ್ನ ಅಪ್ಪ ಅಂತ ಅನುಸಂಧಾನ ಆಯ್ತಂತೆ. ಯಾಕೆ? ಪವಮಾನ ಪ್ರಜಾಪತಿ. ವೇದಮಂತ್ರ ಹೇಳ್ತದೆ, ವಾಯುದೇವರು ಬೇರೆ ಅಲ್ಲ, ಬ್ರಹ್ಮದೇವರು ಬೇರೆ ಅಲ್ಲ. ಪವಮಾನ ಏವ ಪ್ರಜಾಪತಿ ಭವಿಷ್ಯತಿ. ವಾಯುದೇವರೇ ಪ್ರಜಾಪತಿ ಸ್ಥಾನವನ್ನು ಅಲಂಕರಿಸುವವರು. ಅಂದರೆ ರಾಮದೇವರು ಬ್ರಹ್ಮನಿಗೆ ಅಪ್ಪ ಅಂದರೆ, ನಾನು ಬ್ರಹ್ಮದೇವರಾಗುವವ ಅಂತಂದರೆ ನನಗೂ ಅಪ್ಪ ಇವ ಅಂತ ಹೇಳಿ ಅನುಸಂಧಾನ ಮಾಡಿ ಪ್ರಣಾಮವನ್ನು ಮಾಡಿದರು ಹನುಮಂತ ದೇವರು. ಅಂದರೆ ನಾನೇ ಬ್ರಹ್ಮ ಅನ್ನುವ ಅನುಸಂಧಾನ, ಅದಕ್ಕೆ ಕಾರಣನಾದವ ದೇವರು ಅನ್ನುವ ಎಚ್ಚರ ಹನುಮಂತ ದೇವರಿಗಿತ್ತು. ನಾವು ಯಾರು ನಮ್ಗೆ ಗೊತ್ತಿಲ್ಲ. ಯಾವುದೋ ಎಲ್ಲಿಂದಲೋ ಬಂದವ, ಎಲ್ಲಿ ಹೋಗಬೇಕಾದವ, ಫ್ರಮ್ ಅಡ್ರೆಸ್ ಟು ಅಡ್ರೆಸ್, ಕ್ಯಾರಫ್ ಯಾವುದು ನಮ್ಗೆ ಗೊತ್ತಿಲ್ಲ. ಆದರೆ ಹನುಮಂತ ದೇವರಿಗೆ ಭೂತ ಭವಿಷ್ಯತ್ ಸರ್ವಜ್ಞಾನ ಇತ್ತು. ಅದನ್ನು ಆಚಾರ್ಯರು ಹೇಳ್ತಾರೆ. ಅದನ್ನು ರಾಯರು ಸಂಗ್ರಹಿಸುತ್ತಾ, ವಾಯುಸುತೇನ ವಂದಿತಾ ಪ್ರಾಪ್ತಃ ರಾಮ ಅವತಾತ್ ಅಂತ ಹೇಳ್ತಾರೆ. ಸಾಷ್ಟಾಂಗ ಪ್ರಣಾಮ, ನನ್ನ ಅಪ್ಪ ಅಂತ ನಮಸ್ಕಾರ ಮಾಡಿದರಂತೆ. ಇವತ್ತು ನಾವು ಮಕ್ಕಳಿಗೆ ಕಲಿಸಿಕೊಡಬೇಕಾದ ಸಂದೇಶ ಇಲ್ಲಿದೆ. ನಾವು ಹೇಳ್ತೇವೆ, ಏನ್ರಿ ನನ್ನ ಮಕ್ಕಳು ನಾನು ಹೇಳಿದಾಗೆ ಕೇಳೋದಿಲ್ಲ, ನಾನು ಸಾಕಿದೆ, ವಿದ್ಯೆ ಕೊಟ್ಟೆ, ಎಲ್ಲ ಕಷ್ಟಪಟ್ಟೆ, ಇವತ್ತು ಫಾರಿನಿಗೆ ಹೋಗಿ ಕೂತಿದ್ದಾರೆ, ಒಂದು ಫೋನೂ ಮಾಡೋಲ್ಲ, ಅಪ್ಪ ಅಮ್ಮ ನೀವು ಅಲ್ಲಿರಿ ನಾನು ಇಲ್ಲೇ ಇರ್ತೇನೆ ಅಂತ ಹೇಳ್ತಾರೆ, ಬರುವುದೇ ಇಲ್ರಿ. ಏನು ಗೌರವನೂ ಇಲ್ಲ, ಏನಿಲ್ಲ. ಅವರು ಬಂದರೆ ನಾನೇ ಎದ್ದು ನಿಲ್ಲಬೇಕು, ಅವ್ರು ಗೌರವ ಕೊಡೋದಿಲ್ಲ. ಯಾರು ಹೊಣೆ ಇದಕ್ಕೆ? ನಾವೇ ಹೊಣೆ. ನೋಡಿ, ಚಿಕ್ಕ ಮಗುವಾಗಿರುವಾಗ ಮಗು ಅದಕ್ಕೆ ನಡೀಲಿಕ್ಕಾಗುವುದಿಲ್ಲ ಅಂತ ಹೊತ್ಕೊಂಡ್ರಿ. ಕಾಲು ಗಟ್ಟಿಯಾಗುವಾಗ ಅಯ್ಯೋ ನನ್ನ ಪ್ರೀತಿಯ ಕೂಸು ಅಂತ ಟೇಬಲ್ನ ಮೇಲೆ ಕೂತು ನೀನು ಕೆಳಗೆ ಕೂತು ಕಾಲು ತಿಕ್ಕಿದ್ರಿ. ಒಂದು ದಿವಸ ಆದರೂ ನಮಸ್ಕಾರ ಮಾಡು ಅಂತ ಹೇಳಿಕೊಟ್ಟಿದ್ದೀರಾ ನೀವು? ನಮ್ಮಲ್ಲಿ ಸಂಪ್ರದಾಯ ಇತ್ತು, ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ, ತಂದೆಗೆ ನಮಸ್ಕಾರ, ತಾಯಿಗೆ ನಮಸ್ಕಾರ ಮಾಡು ಅಂತ ಹೇಳಿ ಮಾಡಿಸ್ತಿದ್ರು. ಇವತ್ತು ನಾಚಿಕೆ ಆಗ್ತಾರೆ ನಮಗೆ ಮಕ್ಕಳಿಗೆ ಹೇಳಲಿಕ್ಕೆ, ಮಗು ನಮಸ್ಕಾರ ಮಾಡು. ನನಗೆ ಮಗುವಿಗೆ ನಾನೇ ಏನೇ ಹೇಳೋದಂತ. ಸರಿ, ನಿಮಗೇ ನಾಚಿಕೆ ಆದರೆ ಮಗನಿಗೆ ನಾಚಿಕೆ ಮಾಡಲಿಕ್ಕೆ ನಮಸ್ಕಾರ ಮಾಡಲಿಕ್ಕೆ ನಾಚಿಕೆ ಆಗೋದಿಲ್ವಾ? ಮಾಡುವುದಿಲ್ಲ. ನಿಮ್ಮ ಎದುರಿಗೆ ಕುರ್ಚಿಯಲ್ಲಿ ಕಾಲಿನ ಮೇಲೆ ಕಾಲಾಗಿ ಕೂತಿರ್ತದೆ. ನೀವು ಹೇಳಿದ್ದೀರಾ? ದೊಡ್ಡವರು ಬಂದಾಗ ಕೆಳಗೆ ಕೂಡಬೇಕು ಹೇಳಿಕೊಟ್ಟಿದ್ದೀರಾ ನೀವು? ನಮ್ದೇ ತಪ್ಪು. ನೋಡಿ, ಹನುಮಂತ ದೇವರು ತೋರಿಸಿಕೊಡ್ತಾರೆ. ರಾಮಾಯಣದಲ್ಲಿ ಎಂತಹ ಸಂದೇಶ ಕೊಡ್ತಾರೆ. ರಾಮದೇವರು ಬಂದರೆ ಸಾಷ್ಟಾಂಗ ಪ್ರಣಾಮ ಮಾಡಿದರಂತೆ. ದೇವರು ಅಂತ ಅಷ್ಟೇ ಅಲ್ಲ, ಬ್ರಹ್ಮಪಿತ ಅಸೌ ಇತಿ, ನನಗೆ ಅಪ್ಪ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದ್ರು. ಇದು ಜಗತ್ತಿಗೆ ಕೊಟ್ಟ ಸಂದೇಶ. ನಾವು ಮಕ್ಕಳಿಗೆ ಇಂತಹ ಜ್ಞಾನ ಇದು ಸುಲಭ, ಕಷ್ಟ ಏನಿಲ್ಲ. ನೀವು ಚಿಕ್ಕ ಮಗುವಾಗಿರುವಾಗ ನೀವು ಅಭ್ಯಾಸ ಮಾಡಿ, ನೀವು ಹೋಗಿ ದೇವರಿಗೆ ನಮಸ್ಕಾರ ಮಾಡಿ, ಮಗುವನ್ನು ಕರ್ಕೊಂಡೋಗಿ ಅದು ನಮಸ್ಕಾರ ಮಾಡುತ್ತೆ. ಆಮೇಲೆ ಹೇಳಿ ಮಗುವಿಗೆ, ನೋಡು ನಾನು ನಿನ್ನ ಅಮ್ಮ ನಮಸ್ಕಾರ ಮಾಡು ಅಂತ ನೀವು ಹೇಳಿ. ನಿಮಗೆ ನಾಚಿಕೆ ಆದರೆ ಅಮ್ಮನಿಗೆ ನಮಸ್ಕಾರ ಮಾಡು ಅಂತ ಹೇಳಿ. ಅಮ್ಮ ಹೇಳಿ, ನೋಡಿ ನಿನ್ನ ಅಪ್ಪ ನಮಸ್ಕಾರ ಮಾಡು ಅಂತ ಹೇಳಿ. ನಮಗೆ ನಿಮಗೆ ಹೇಳೋದು ಬೇಡ. ನೋಡಿ, ಹೀಗೆ ನೀವು ಅಭ್ಯಾಸ ಮಾಡಿ. ಹೀಗೆ ಮಗುವಿಗೆ ಆಗಿದ್ದಾಗ ಈ ಅಭ್ಯಾಸ ಇದ್ರೆ, ಮಗು ಹೊರಗಿಂದ ಬಂದರೆ ಒಳಗೆ ಬಂದಾಗ ನಿಮಗೆ ನಮಸ್ಕಾರ ಮಾಡದೆ ಅದು ಕೆಳಗೆ ಕೂಡುವುದಿಲ್ಲ.
ಹಾಗಾಗಿ ಇಂತಹ ಸಂಸ್ಕಾರ ಕೊಡದಿದ್ದದ್ದು ನಂದು ತಪ್ಪು. ಸಂಸ್ಕಾರ ಕೊಟ್ಟರೆ ಅದು ಮಗು ಚೆನ್ನಾಗಿ ಬೆಳೆಸಲಿಕ್ಕೆ ಸಾಧ್ಯ. ಇದು ನಾವು ಕಲಿಸಿಕೊಡ್ಬೇಕಾದ್ದು. ಮಗು ಹೇಗಿರಬೇಕು ಹೇಗಿರಬಾರ್ದು ಅನ್ನುವಂಥದ್ದು ಸಂದೇಶ ಚಿಕ್ಕಂದಿನಿಂದ ನೀವು ಕೊಟ್ಟರೆ ಆ ಸಂಸ್ಕಾರ ಕೆಲಸ ಮಾಡ್ತದೆ. ಬ್ರಹ್ಮಪಿತ ಅಸೌ ಇತಿ ಪಾದಯೋ ಪೇತೆ. ಹನುಮಂತದೇವರು ನಮಸ್ಕಾರ ಮಾಡಿದ್ರಂತೆ. ನೋಡಿ, ನಮಸ್ಕಾರ ಮಾಡಿದರೆ ರಾಮದೇವರದ್ದು ರಿಯಾಕ್ಷನ್ ಹೇಗೆ? ಎರಡೂ ಇರಬೇಕು ನೋಡಿ. ನಾವು ನಮಸ್ಕಾರ ಮಾಡೋದು ಎಷ್ಟು ಮುಖ್ಯ. ನಮಸ್ಕಾರ ಮಾಡಿಕೊಂಡವ ಅದಕ್ಕೆ ಪ್ರತಿಕ್ರಿಯೆ ಏನು ಮಾಡಬೇಕು? ನಮಸ್ಕಾರ ಮಾಡಿದ್ರು ಗುಮ್ಮ ಕೂತ್ರೆ ಅದಾಗುವುದಿಲ್ಲ. ಅದಕ್ಕೆ ಪ್ರತಿಕ್ರಿಯೆ ಬೇಕು. ನೀವು ನೋಡಿ, ನಮ್ಮಲ್ಲಿ ನಮ್ಮ ಸ್ವಾಮಿಗಳು ದೊಡ್ಡ ಸ್ವಾಮಿಗಳಿದ್ರು. ಅವರ ಪರ್ಸನಾಲಿಟಿಯೇ ದೊಡ್ಡದು, ಭವ್ಯ ಸ್ವರೂಪ ಅವರು. ನಾವು ಎಲ್ಲಿಯಾದರೂ ಹೊರಗೆ ಹೋಗಿ ಎಲ್ಲಿಯೋ ಒಂದು ಕಾರ್ಯಕ್ರಮ ಮುಗಿಸಿಕೊಂಡು ನಾವು ಮಠಕ್ಕೆ ಬಂದರೆ ಸ್ವಾಮಿಗಳು ಸಿಕ್ಕಿದ್ರೆ ನಾವು ಸಾಷ್ಟಾಂಗ ಪ್ರಣಾಮ ಮಾಡ್ತಿದ್ದೆವು. ನಮಗೆ ಅದು ಹಾಗೇ ಕಲಿಸಿಕೊಟ್ಟದ್ದು. ನಮಸ್ಕಾರ ಮಾಡ್ತಿದ್ದೆವು. ನಮಸ್ಕಾರ ಮಾಡಿದ್ರೆ ಅವ್ರು ನೆಟ್ಟಗೆ ನಿಲ್ತಿರಲಿಲ್ಲ. ಅವ್ರು ಏನು ಮಾಡ್ತಿದ್ರು ಗೊತ್ತೋ? ಅವರು ಬಾಗಿ ನಮ್ಮ ಹೆಗಲು ಹಿಡಿದು ನಮ್ಮನ್ನು ಎತ್ತಿ ಮೇಲಕ್ಕೆ ಇರ್ತಿದ್ರು. ಇದು ದೊಡ್ಡವರ ಕ್ರಮ. ಚಿಕ್ಕವರು ಬಾಗಿದ್ರೆ ದೊಡ್ಡವರೂ ಬಾಗ್ತಾರೆ. ಯಾಕಂದ್ರೆ ನಮ್ಮನ್ನು ಎಬ್ಬಿಸ್ಲಿಕ್ಕೆ. ಎಬ್ಬಿಸುವುದು ಅಂತಂದ್ರೆ ನಮ್ಮಲ್ಲಿ ಬಿದ್ದು ಹೋಗಿರ್ತಕ್ಕ ಸದ್ಗುಣಗಳಿದ್ರೆ ಅದನ್ನು ಎತ್ತಿ ಹಿಡಿತಾರೆ, ನಮ್ಮನ್ನು ಎತ್ತುವುದರ ಮೂಲಕ. ಇದು ಗುರುಗಳು ಮಾಡಿ ಅನುಷ್ಠಾನ ಮಾಡಿ ನಮಗೆ ತೋರಿಸಿದ್ರು. ಇದು ರಾಮಾಯಣ ಹೇಳ್ತದೆ. ಹನುಮಂತ ದೇವರು ನಮಸ್ಕಾರ ಮಾಡಿದ್ರು. ರಾಮದೇವರು ಏನು ಮಾಡಿದ್ರು? ಆಚಾರ್ಯರು ಹೇಳ್ತಾರೆ, ಉತ್ತಾಪ್ಯ ಚೈನಂ ಅರವಿಂದ ದಲಾಯತಾಕ್ಷ ಚಕ್ರಾಂಕಿತೇನ ವರದೇನ ಕರಾಂಬುಜೇನ. ರಾಮದೇವರು ಏನು ಪ್ರತಿಕ್ರಿಯೆ ಕೊಟ್ಟರು ಅದಕ್ಕೆ? ಹನುಮಂತದೇವರು ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದರೆ ರಾಮದೇವರು ಅರವಿಂದ ದಲಾಯತಾಕ್ಷ, ತುಂಬ ಖುಷಿಯಂತೆ. ಅರವಿಂದದ ದಲ, ಅರವಿಂದ ಅಂದರೆ ಕಮಲ, ಅದರ ಎಲೆಯ ಹಾಗೆ ವಿಶಾಲವಾದ ನೇತ್ರ ಅಂತ. ಕಣ್ಣು ವಿಶಾಲ ಆಗ್ಬೇಕಂತೆ, ದೇಹ ಚಿಕ್ಕದಾಗಬೇಕಂತೆ. ಆನೆಯ ದೇಹ ದೊಡ್ಡದು, ಕಣ್ಣು ಚಿಕ್ಕದು. ನಾವು ಹಾಗಾಗಬಾರದು. ಅಂದರೆ ಸೂಕ್ಷ್ಮ ದೃಷ್ಟಿ ಆಗಬಾರದು, ವಿಶಾಲ ದೃಷ್ಟಿ ಆಗಬೇಕಂತೆ. ರಾಮದೇವರಿಗೆ ಇಡೀ ಜಗತ್ತೇ ಸಂಸಾರ. ಅದನ್ನು ಹರಸಬೇಕಾದ್ರೆ ವಿಶಾಲವಾದ ನೇತ್ರ ಬೇಕು. ಅದನ್ನು ಆಚಾರ್ಯರು ಹೇಳ್ತಾರೆ. ಹನುಮಂತ ದೇವರು ನಮಸ್ಕಾರ ಮಾಡಿದರೆ ಅರವಿಂದ ದಲಾಯತಾಕ್ಷ, ಅರಳು ಕಣ್ಣಿನಿಂದ ರಾಮದೇವರು ಹನುಮಂತ ದೇವರನ್ನು ನೋಡಿದ್ರು. ಅಂದರೆ ನಾವು ಎಂತಹ ಭಕ್ತಿ, ತೇ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ ಅಂತ ಕೃಷ್ಣದೇವರು ಹೇಳ್ತಾರೆ. ನನ್ನ ಹತ್ರ ಹೇಗೆ ಬರ್ತಾರೆ ಅದಕ್ಕೆ ಪ್ರತಿಕ್ರಿಯೆ ನಂದು ಹಾಗೇನೇ ಇರ್ತದೆ ಅಂತ. ದೇವರ ಮೇಲೆ ಪ್ರೀತಿಯಿಂದ ಬಂದರೆ ಭಗವಂತ ಅನುಗ್ರಹದಿಂದ ನೋಡ್ತಾನೆ ಅಂತ. ದೇವರನ್ನು ದುರುಗುಟ್ಟಿ ನೋಡಿದರೆ ಭಗವಂತ ಹಾಗೇ ಅನುಗ್ರಹ ಮಾಡ್ತಾನೆ ಅಂತ, ನಿಗ್ರಹ ಮಾಡ್ತಾನೆ ಅಂತ. ಹನುಮಂತ ದೇವರು ನಮಸ್ಕಾರ ಮಾಡಿದರೆ ಭಗವಂತ ಅರಳಿದ ಕಣ್ಣಿನಿಂದ ಆಶೀರ್ವಾದ ಮಾಡಿದ. ದೇವರಿಗೆ ಅನುಗ್ರಹ ಮಾಡಬೇಕಾದ್ರೆ ಕೈ, ಬೀಗದ ಕೈ ಇದೆಲ್ಲ ಬೇಡ. ದೇವರಿಗೆ ಎಷ್ಟು ಸಾಕು ಗೊತ್ತೋ? ಕಣ್ಣು ಇದ್ರೆ ಸಾಕಂತೆ. ಅದನ್ನು ಆಚಾರ್ಯರೇ ಹೇಳ್ತಾರೆ. ಯಸ್ಯಾಹ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ. ಲಕ್ಷ್ಮೀದೇವಿ ಇಡೀ ಜಗತ್ತಿಗೆ ಅನುಗ್ರಹ ಮಾಡಬೇಕಾದ್ರೆ ಕಡೆಗಣ್ಣಿನಿಂದ ನೋಡ್ತಾಳಂತೆ. ಅಂದ್ರೆ ಇನ್ಗೇನು ವಿಶ್ವಸ್ಥಿತಿ, ಪ್ರಳಯ, ಸರ್ಗ, ಮಹಾವಿಭೂತಿ, ವೃತ್ತಿ, ಪ್ರಕಾಶ, ಆವೃತ್ತಿ, ನಿಯಮ, ಬಂಧ, ಮೋಕ್ಷಾಹ, ಮೋಕ್ಷ ಕೊಡ್ತಕ್ಕ ಶಕ್ತಿ ಲಕ್ಷ್ಮೀದೇವಿಯ ಬರೀ ಕಡೆಗಣ್ಣಿನ ನೋಟಕ್ಕಿದೆ ಅಂತೆ. ಆ ಶಕ್ತಿ ಎಲ್ಲಿಂದ ಬಂತು? ಸಾ ಶ್ರೀಹಿ ಯತ್ಕಟಾಕ್ಷ ಬಲವತಿ, ಭಗವಂತನ ಕಟಾಕ್ಷದಿಂದ. ಅಂದ್ರೆ ಭಗವಂತ ಕಡೆಗಣ್ಣಿನಿಂದ ನೋಡಿದ್ರೆ ಲಕ್ಷ್ಮೀದೇವಿ ಇಡೀ ಜಗತ್ತಿನ ವ್ಯಾಪಾರವನ್ನು ಮಾಡ್ತಾಳೆ. ಹಾಗಾಗಿ ಭಗವಂತ ಕಣ್ಣಿನಿಂದ ಇಡೀ ಜಗತ್ತನ್ನು ನಿಯಮನೆ ಮಾಡ್ತಾನಂತೆ. ಆ ಕಣ್ಣಿನಿಂದ ಅರಳಿಸಿ ಹನುಮಂತ ದೇವರನ್ನು ನೋಡಿದಂತೆ ರಾಮದೇವರು. ಅಂದ್ರೆ ನಿನಗೆ ಇಡೀ ಜಗತ್ತಿನ ರಕ್ಷಣೆ ಮಾಡುವ, ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡುವ, ಇಡೀ ಜಗತ್ತಿಗೆ ಜೀವವನ್ನು ಕೊಡುವ ಶಕ್ತಿ ನಿನ್ನಲ್ಲಿ ಇರಲಿ ಅಂತ ಭಗವಂತ ಅರಳು ಕಣ್ಣಿನಿಂದ ಆಶೀರ್ವಾದ ಮಾಡಿದಂತೆ. ನೋಡಿ, ಹನುಮಂತ ದೇವರು ರಾಮದೇವರಿಗೆ ಒಬ್ಬರಿಗೆ ನಮಸ್ಕಾರ ಮಾಡಿತ್ತು, ಬ್ರಹ್ಮಪಿತಾ ಅಸವು ಅಂತ. ಏನಾಯ್ತು ಗೊತ್ತೋ? ಒಬ್ಬ ರಾಮದೇವರಿಗೆ ನಮಸ್ಕಾರ ಮಾಡಿದ್ದಕ್ಕೆ ಇವತ್ತು ಇಡೀ ಪ್ರಪಂಚ ಹನುಮಂತ ದೇವರಿಗೆ ನಮಸ್ಕಾರ ಮಾಡ್ತದೆ. ಯಾಕೆಂತಂದ್ರೆ ಇಡೀ ಜಗತ್ತನ್ನು ಹೊತ್ತ ಭಗವಂತನಿಗೆ ಪ್ರಣಾಮ ಮಾಡಿದ್ದಕ್ಕೆ
ಭಗವಂತ ಅರುಳುಗಣ್ಣಿನಿಂದ ಆಶೀರ್ವಾದ ಮಾಡಿದ್ದಕ್ಕೆ ಇಡೀ ಜಗತ್ತು, ಕಣ್ಣು ಹೋದ್ರೆ ತಲೆ ಕೆಡಿಸಿಕೊಳ್ಳೋದಿಲ್ಲ, ಕಿವಿ ಹೋದ್ರೆ ತಲೆ ಕೆಡಿಸುವುದಿಲ್ಲ, ಶುಗರ್ ಬಂತು ಅಂತ ಬೆರಳು ಕಟ್ಟಾದ್ರೆ ತಲೆಬಿಸಿ ಆಗುವುದಿಲ್ಲ, ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಬಂದು ಸ್ವಲ್ಪ ಫಂಕ್ಷನ್ ನಿಧಾನ ಆಗುತ್ತೆ ಅಂತಂದ್ರೆ ತಲೆಬಿಸಿ, ಅಯ್ಯೋ ವಾಯುದೇವರೇ ಹೇಗಾದ್ರೂ ಬದುಕಿಸಿ ಅಂತ ಮಧು ಅಭಿಷೇಕ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಇಡೀ ಜಗತ್ತು, ಅದು ಅವರು ಇವರು ಅಂತ ಅಲ್ಲ, ಇಡೀ ಪ್ರಪಂಚ ಬಾಗುವ ದೇವರು ಹನುಮಂತ ದೇವರು. ಯಾಕೆ ಅಂತಂದ್ರೆ ಅವರು ಬಾಗುವುದು ಬ್ರಹ್ಮದೇವರ ತಂದೆಯಾದ ಭಗವಂತನಿಗೆ. ರಾಮದೇವರು ಏನ್ ಮಾಡಿದ್ರು? ಚಕ್ರಾಂಕಿತೇನ ವರದೇನ ಕರಾಂಬುಜೇನ ಉತ್ತಾಪ್ಯಾತ್. ರಾಮದೇವರು ಹೆಗಲು ಹಿಡಿದು ಎಬ್ಬಿಸಿದರಂತೆ ಹನುಮಂತ ದೇವರನ್ನು. ಇದು ಕ್ರಮ ಹೇಗೆ ಅಂತಂದ್ರೆ, ಹನುಮಂತ ದೇವರು ನಮಸ್ಕಾರ ಮಾಡುವ ಕ್ರಮ ಹೇಗೆ ಅಂತಂದ್ರೆ, ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡ್ತಲೇ ಇರುವುದು. ನೋ ನಮತೀತಿನ, ಅವ್ರು ನಮಸ್ಕಾರ ಮಾಡದೆ ಇರುವುದಲೇ ಇಲ್ಲ, ಯಾವಾಗಲೂ ನಮಸ್ಕಾರ ಮಾಡ್ತಾ ಇರ್ತಾರೆ. ನೀವು ನೋಡಿ ಹನುಮಂತ ದೇವರನ್ನು ನೋಡಿದ್ರೆ ಕೈ ಮುಗಿತಲೇ ಇರ್ತಾರೆ. ನೀವು ನೋಡಿ, ಕೈ ಬಿಚ್ಚುವುದೇ ಇಲ್ಲ. ಬರೀ ವಿಗ್ರಹ ಅಲ್ಲ, ಅವರ ಸ್ವಭಾವನೇ ಹಾಗೆ, ಕೈ ಮುಗಿದುಕೊಂಡೇ ಇರ್ತಾರೆ. ನಮಸ್ಕಾರ ಮಾಡಿದ್ದಾರೆ. ರಾಮದೇವರು ಏನು ಮಾಡಬೇಕು? ಇದು ಹೇಳುವುದಿಲ್ಲ, ಎಬ್ಬಿಸಿದ್ರಂತೆ. ನಾವು ರಾಮದೇವರ ಪಾದಕ್ಕೆ ಬೀಳುವುದಿಲ್ಲ, ನಮ್ಮ ಹತ್ರ ದೇವರು ಬರುವುದಿಲ್ಲ. ಹನುಮಂತ ದೇವರು ಬಿದ್ರು ರಾಮದೇವರ ಪಾದಕ್ಕೆ, ಅಲ್ಲಿಗೆ ಓಡಿಕೊಂಡು ಬಂದವರನ್ನು ಎಬ್ಬಿಸಿದ್ರು. ನಮ್ಮನ್ನು ಎಬ್ಬಿಸಬೇಕು, ರಾಮದೇವರು ಎತ್ತಿ ಹಿಡಿಬೇಕು. ನೀವು ಹನುಮಂತ ದೇವರ ಮೂಲಕ ರಾಮದೇವರಿಗೆ ನಮಸ್ಕಾರ ಮಾಡಿ, ರಾಮದೇವರು ಎಬ್ಬಿಸ್ತಾರೆ. ರಾಮದೇವರ ಕೈಯಲ್ಲಿ ಏನಿತ್ತು? ಚಕ್ರಾಂಕಿತೇನ ವರದೇನ ಕರಾಂಬುಜೇನ. ರಾಮದೇವರ ಕೈಯಲ್ಲಿ ಚಕ್ರದ ಚಿಹ್ನೆ ಇತ್ತಂತೆ, ವರದೇನ ವರಮುದ್ರೆ ಇತ್ತಂತೆ. ನಮಗೆ ಸಾಕು ಎರಡು. ರಾಮದೇವರ ಕೈಯಲ್ಲಿದ್ದ ಒಂದು ಚಕ್ರ, ಇನ್ನೊಂದು ಕೈಯಲ್ಲಿರತಕ್ಕಂತಹ ವರದ ಮುದ್ರೆ ಕೈಯಲ್ಲಿಯೇ ಸಹಜವಾಗಿದೆ. ಆ ಚಕ್ರ ಮುದ್ರೆ ಅದು ಏನು ಮಾಡುತ್ತೆ ಅಂತಂದ್ರೆ, ಶತ್ರುಗಳನ್ನು ಸಂಹಾರ ಮಾಡುವ ಪ್ರಯೋಗ ಚಕ್ರ ಭಗವಂತನ ಕೈಯಲ್ಲಿ ಇರ್ತದೆ. ವರದ, ನಿಮಗೇನೇನು ಬೇಕು ಅದನ್ನು ಕೊಡುವ ವರಮುದ್ರೆ ಭಗವಂತನ ಕೈಯಲ್ಲಿ ಇರ್ತದೆ. ನಮಗೆ ಸಾಕು ನೋಡಿ, ಕಷ್ಟ ಪರಿಹಾರಕ್ಕೆ ಚಕ್ರ ಬೇಕು. ಕೃಂತತೀತಿ ಚಕ್ರಂ ಅಂತ ಆಚಾರ್ಯರು ಹೇಳ್ತಾರೆ. ಅನಿಷ್ಟ ನಿವೃತ್ತಿ ಆಯಿತು. ವರದೇನ, ವರ ಅಂತಂದ್ರೆ ಜ್ಞಾನ ಆನಂದ. ವರ ಅಂದ್ರೆ ಎರಡು ಶಬ್ದ ಇದೆ. ವೇತಿ, ವಾ ಅಂದ್ರೆ ಜ್ಞಾನ, ರ ಅಂದ್ರೆ ಆನಂದ. ವರ ಅಂದ್ರೆ ಜ್ಞಾನಾನಂದ ಅಂದ್ರೆ ಇಷ್ಟ. ಜ್ಞಾನವನ್ನು ಕೊಟ್ಟು ಆನಂದವನ್ನು ಕೊಡುವಂತಹದ್ದು. ಚಕ್ರ ಅಂದ್ರೆ ಅಜ್ಞಾನ, ವಿಪರೀತ ಜ್ಞಾನ, ಮೋಹ ಇದನ್ನೆಲ್ಲ ನಿವಾರಣೆ ಮಾಡಿ, ವರದಾಹ ಅಂದರೆ ಜ್ಞಾನಾನಂದದ ಮೋಕ್ಷವನ್ನು ಸುಖವನ್ನು ಕರುಣಿಸುವ ಎರಡು ಕೈಯಿಂದ ಭಗವಂತ ಹನುಮಂತ ದೇವರನ್ನು ಎಬ್ಬಿಸಿದ. ಇದು ಕ್ರಮ. ನಮಸ್ಕಾರ ಮಾಡಿದರೆ ತುಂಬಾ ದೂರದಲ್ಲಿ ನಿಲ್ಲುವುದಲ್ಲ. ನಾವೇನು ಮಾಡಬೇಕು? ನಮಸ್ಕಾರಕ್ಕೆ ಪ್ರತಿಕ್ರಿಯೆಯಾಗಿ ಅವನನ್ನು ಎಬ್ಬಿಸಬೇಕಂತೆ. ಇದು ನಮ್ಮಲ್ಲಿ ಶಿಷ್ಟಾಚಾರದಲ್ಲಿ ಬಂದಿರತಕ್ಕಂತಹ ಸತ್ಸಂಪ್ರದಾಯ. ಹನುಮಂತ ದೇವರನ್ನು ಎಬ್ಬಿಸಿದ ಅಂತ ರಾಯರು ಈ ಘಟ್ಟವನ್ನು ನಮ್ಮ ಮುಂದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ವಾಯುಸುತೇನ ವಂದಿತಾ ಪ್ರಾಪ್ತ. ವಾಯುಸುತ ಹನುಮಂತ ದೇವರು ವಂದಿತ, ನಮಸ್ಕಾರ ಮಾಡಿದರು. ರಾಮದೇವರು ಪ್ರಾಪ್ತ. ಪ್ರಾಪ್ತ ಅಂದರೆ ಪ್ರಕರ್ಷೇಣ ಆಪ್ತ, ಚೆನ್ನಾಗಿ ರಾಮದೇವರು ಹೊಂದಿದ್ರು. ಚೆನ್ನಾಗಿ ಹೊಂದಿದ್ರು ಅಂತಂದ್ರೆ ವಂದನೆ ಮಾಡಿದ ಹನುಮಂತ ದೇವರನ್ನು ಚೆನ್ನಾಗಿ ಪ್ರೀತಿಯಿಂದ ಎತ್ತಿ ಹಿಡಿದರು. ಪ್ರಾ ಎಂಬ ಶಬ್ದದಿಂದ ಇಷ್ಟು ಪ್ರಕರ್ಷವನ್ನು ವಿಶೇಷವನ್ನು ವರ್ಣನೆ ಮಾಡ್ತಾರೆ. ಹನುಮಂತ ದೇವರು ಬಂದರು. ಬಂದಾಗ ಏನು ಮಾತುಕತೆ ಪ್ರಾರಂಭ ಆಯಿತು? ಯಾರು ಮೊದಲು ಮಾತಾಡಬೇಕು? ನಮ್ಮದು ಪ್ರಶ್ನೆ ಹಾಗೆ. ದೇವಸ್ಥಾನಕ್ಕೆ ಬರ್ತೇವೆ, ಯಾರು ಮೊದಲು ಮಾತಾಡಬೇಕು? ನಾನು ಮಾತಾಡಬೇಕಾ? ದೇವರು ಮಾತಾಡಬೇಕಾ? ಗೊತ್ತಾಯ್ತು, ದೇವರು ಮಾತಾಡೋದಿಲ್ಲ, ನಾವೇ ಮಾತಾಡ್ತೇವೆ. ಯಾರ ಹತ್ರ? ದೇವರ ಹತ್ರ ಅಲ್ಲ, ಪಕ್ಕದವರ ಹತ್ರ ಅಷ್ಟೇ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಮಾತಾಡಲಿಕ್ಕೆ ಪುರ್ಸೋತಿಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಬಂದರೆ ಯಾರೋ ಸಿಗ್ತಾರೆ, ನೀವು ಹೇಗಿದ್ದೀರಿ, ನೀವು ಹೇಗಿದ್ದೀರಿ, ಹಾಗೇನೆ. ಮತ್ತೆ ಏನು ನೋ ಚೇಂಜ್. ನೀವು ಹಾಗಿರ್ತೀರಿ, ಅವನು ಹಾಗಿರ್ತಾನೆ. ನಾವು ಬಂದದ್ದು ದೇವಸ್ಥಾನಕ್ಕೆ ಪಕ್ಕದವರ ಹತ್ರ ಮಾತಾಡಲಿಕ್ಕೆ ಬಂದದ್ದಲ್ಲ, ಮೇಲಿನವರ ಹತ್ರ ಮಾತಾಡಲಿಕ್ಕೆ ಬಂದವರು, ಒಳಗಿನಲ್ಲಿ ಮಾತಾಡಲಿಕ್ಕೆ ಬಂದವರು. ಹನುಮಂತ ದೇವರು ರಾಮದೇವರ ಹತ್ರ ಬಂದರೆ ಮಾತಾಡಿದ್ರಂತೆ. ಪ್ರಾಪ್ತ ಅಂತ ರಾಯರು ಹೇಳ್ತಾರೆ. ನಮ್ಮ ಆಚಾರ್ಯರು ಹೇಳ್ತಾರೆ, ಸಂವಿಧಂ ಅನೇನ ಕೃತ್ವ ನುತಃ ಅಂತ. ಹನುಮಂತ ದೇವರು
ಸಂವಿಧಂ. ಮೊದಲು ಹನುಮಂತ ದೇವರು ಮಾತಾಡಿದ್ರಂತೆ ರಾಮದೇವರ ಹತ್ರ. ರಾಮದೇವರು ನಿಂತ ಹಾಗೆ ಕಿವಿಯ ಬಿಡಿಸಿ ಕೇಳಿದಂತೆ ರಾಮದೇವರು. ಹನುಮಂತ ದೇವರು ಮಾತಾಡಿದ್ರಂತೆ. ಸಂವಿಧಂ ಅಂತ ಹೇಳ್ತಾರೆ. ಸಂವಿತ್ ಅಂತಂದ್ರೆ ಪ್ರೀತಿಪೂರ್ವಕವಾಗಿ ಮಾತಾಡುವುದಕ್ಕೆ ಸಂವಿತ್. ಇವತ್ತು ಪ್ರಾಯಶಃ ಅಂತ ಮಾತು ಇಲ್ಲವೇ ಇಲ್ಲ. ಪ್ರೀತಿಪೂರ್ವಕವಾಗಿ ಮಾತಾಡುವ ಕಾಲನೇ ಹೋಗಿಬಿಟ್ಟಿದೆ. ನೀವು ಮಾತಾಡ್ತೀರಿ, ಹಾಗಿದ್ದೀರ್ರಿ, ಏನ್ರಿ, ಅಯ್ಯೋ ನಮ್ಮ ಅವಸ್ಥೆನ, ನಿಮಗೆ ಯಾಕೆ ನಿಮ್ಗೆ ಬೇಕಿತ್ತು ಅಂತ ಅನಿಸ್ತು. ನೀವು ಕೇಳ್ತೀರಿ ನನ್ನ ಹತ್ರ ಹೇಗಿದ್ದೀರಿ, ಅಯ್ಯೋ ನನ್ನ ಸಮಸ್ಯೆನ, ನೀವು ಆಚೆ ಹೋಗ್ತೀರಿ, ನಾನು ಈಚೆ ಹೋಗ್ತೇನೆ, ಇಬ್ಬರು ಸಮಸ್ಯೆಮಯ. ಪ್ರೀತಿಗೆ ಅವಕಾಶನೇ ಇಲ್ಲ. ಯಾಕೆ ನಮ್ಮದೇ ಸಮಸ್ಯೆಗಳು ತುಂಬಿಕೊಂಡಿರ್ತದೆ. ಪ್ರೀತಿಯಿಂದ ಮಾತಾಡೋದು ಅಂತ ಹೇಳ್ತಾರೆ ಸಂವಿತ್ ಅಂತಂದ್ರೆ. ಹನುಮಂತ ದೇವರು ಪ್ರೀತಿಯಿಂದ ಮಾತಾಡಿದ್ರಂತೆ. ಯಾಕೆಂದ್ರೆ ಹನುಮಂತ ದೇವರಿಗೆ ಸಮಸ್ಯೆನೇ ಇಲ್ಲ, ಅವರ ಹತ್ರನೇ ಸಮಸ್ಯೆ ಬರುವುದಿಲ್ಲ, ಅವರಿಗೆ ಅಲ್ಲಿ ಸಮಸ್ಯೆ ಇಲ್ಲ. ರಾಮದೇವರು ಅಂತವರೇ, ಸಮಸ್ಯೆ ಇಲ್ಲದಿದ್ದವರು. ಹಾಗಾಗಿ ಹನುಮಂತ ದೇವರು ಸಂವಿಧಂ ಮಾತಾಡಿದರಂತೆ. ಏನು ಮಾತಾಡಿದರು? ಅಲ್ಲ, ಹನುಮಂತ ದೇವರು ರಾಮದೇವರ ಹತ್ರ ಏನು ಮಾತಾಡಿರ್ಬೋದು ಅಂದ್ರೆ, ಮನೆ ವಿಷಯ ಮಾತಾಡಲಿಕ್ಕೆ ಮನೆಯ ಇಡೀ ಪ್ರಪಂಚನೇ ಅವರ ಮನೆ. ಏನು ಮಾತಾಡೋದು, ಏನು ಮಾತಾಡಿದ್ರು ಗೊತ್ತೋ? ಅದು ರಾಮಾಯಣದಲ್ಲಿ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ದಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಂ ಏವಂ ಪ್ರಭಾಷಿತಂ. ಇದು ರಾಮದೇವರು ಹೇಳುವ ಮಾತು. ಹನುಮಂತ ದೇವರೆಲ್ಲ ಮಾತಾಡಿದ ಮೇಲೆ ಅದಕ್ಕೆ ಉತ್ತರ ಕೊಡುದು ಪ್ರಾಪ್ತ ಅಂತ ರಾಯರು ಹೇಳ್ತಾರೆ. ರಾಮದೇವರು ಮಾತಾಡಿದ ಕ್ರಮ ಏನು ಮಾತಾಡಿದರು? ರಾಮದೇವರು ರಾಮದೇವರು ನೇರ ಹನುಮಂತ ದೇವರಿಗೆ ಹೇಳಲಿಲ್ಲ ಅಂತ, ಲಕ್ಷ್ಮಣನಿಗೆ ಹೇಳ್ತಾರೆ. ನಾವು ನಿಮ್ಮ ಮಾತು ಚೆನ್ನಾಗಿತ್ತು ಅಂತ ಇಟ್ಕೊಳ್ಳಿ, ಒಳ್ಳೆ ಉಪನ್ಯಾಸ ಮಾಡಿದಿರಿ ಅಂತ ಇಟ್ಕೊಳ್ಳಿ, ನಾನೇನು ಮಾಡ್ತೇನೆ, ನಿಮ್ಮ ಹತ್ರ ಚೆನ್ನಾಗಿತ್ತು ಅಂತ ಹೇಳೋದಿಲ್ಲ, ನಿಮಗೆ ಖುಷಿ ಆಗಲಿ ಅಂತ ಅಷ್ಟೇ ಅಲ್ಲ. ನಾನು ಚೆನ್ನಾಗಿದ್ರೆ ಏನು ಹೇಳ್ತೇನೆ ಅಥವಾ ನಿಮ್ಮನ್ನು ನೋಡಿ, ಏನ್ರಿ ಆಚಾರ್ಯ ಉಪನ್ಯಾಸ ಮಾಡಿದ್ರಿ, ಫಸ್ಟ್ ಕ್ಲಾಸ್ ಇದ್ರಿ ಅಂತ ಹೇಳ್ತೇನೆ, ನಿಮಗೆ ಅದು ಖುಷಿ ಆಗುತ್ತೆ ನೋಡಿ. ಅಂದರೆ ನಿಮ್ಮನ್ನ ಹತ್ರ ಹೇಳುವುದಲ್ಲ, ನಾನು ಹೇಳೋದು ಇನ್ನೊಬ್ಬರ ಹತ್ರ, ಆದರೆ ಅದರ ಫಲಿತಾಂಶ ನಿಮಗೇನೆ. ಹಾಗೆ ರಾಮದೇವರು ಹನುಮಂತ ದೇವರು ಚೆನ್ನಾಗಿ ಮಾತಾಡಿದ್ರು ಅಂತ ಹನುಮಂತ ದೇವರ ಹತ್ರ ಹೇಳೋದಿಲ್ಲ ಅಂತೆ, ಪಕ್ಕದಲ್ಲಿದ್ದ ಲಕ್ಷ್ಮಣ ದೇವರ ಹತ್ರ ಹೇಳ್ತಾರೆ ಅಂತೆ ರಾಮದೇವರು. ಲಕ್ಷ್ಮಣ, ಹನುಮ ಮಾತಾಡಿದ, ಏನು ಮಾತಾಡಿದ ಅಂತ ನಿನ್ಗೆ ಗೊತ್ತಾಯ್ತಾ ಅಂತ. ಒಬ್ರು ವಸುಧಾರೆಗೆ ಹೋಗಿ ಬಂದ್ರಂತೆ. ವಸುಧಾರೆ ಅಂದ್ರೆ ಎಲ್ಲಿ ಗೊತ್ತಾ? ಬದ್ರಿಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ವಾಹನ ಹೋಗುವುದಿಲ್ಲ, ನಡ್ಕೊಂಡೇ ಹೋಗ್ಬೇಕು. ಒಂದ್ಸಲ ಹೋಗಿ, ನಿಮಗೆ ಬದ್ರಿ ಅಂದ್ರೆ ತಡೆದಿರ್ತದೆ ನಿಮಗೀಗ, ಅಯ್ಯೋ ಬದ್ರಿಯಾ ಬೇಡ್ರಿ, ಇಲ್ಲೇ ನಮಸ್ಕಾರ ಅಂತಹ ಜಾಗ. ನೇದೃಶಂ ಸ್ಥಳಮಲಂ ಶಮಲಗ್ನಂ, ಇಂತಹ ಜಾಗ ಇಲ್ಲ, ಶ್ರೇಷ್ಠವಾದ ಜಾಗ ಇಲ್ಲ ಅಂತ ನಮ್ಮ ತ್ರೈಲೋಕ್ಯಾಚಾರ್ಯರು ಹೇಳಿದ್ದಾರೆ, ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ. ಅಲ್ಲಿಂದ 8 ಕಿಲೋಮೀಟರ್ ಹೋದರೆ ವಸುಧಾರೆ ಅಂತ ಹಯಗ್ರೀವ ದೇವರು ಅವತಾರ ಮಾಡಿದ ಜಾಗ. ಬ್ರಹ್ಮದೇವರು ಯಜ್ಞ ಮಾಡಿದರೆ ಪ್ರಸನ್ನನಾಗಿ ಹಯಗ್ರೀವ ದೇವರು ಅನುಗ್ರಹಿಸಿದ ಜಾಗ ಅದು. ಅಲ್ಲಿ ವಸುಧಾರೆ, ಬ್ರಹ್ಮದೇವರ ಯಜ್ಞಕ್ಕೆ ವಸುಧಾರೆ, ವಸೋಧಾರ ಅಂತ ನೀವು ಹೇಳ್ತೀರಲ್ಲ, ವಸುಧಾರೆ 3 ಧಾರೆಗಳು ಅಂದರೆ ಪೂರ್ಣಾವತಿಯ ಧಾರೆಗಳು. ಅದು ಅವತ್ತೇನು ನಡೆಯಿತು ಅದರ ಸಂಕೇತವಾಗಿ 3 ಗಂಗೆಯ ಧಾರೆಗಳು ಹರಿಯುತ್ತದೆ. ಇವತ್ತು ನೀವು ಹೋದರೆ 3 ಧಾರೆಗಳು ಕಾಣಿಸ್ತದೆ. ವಾದಿರಾಜರಲ್ಲಿ ಹೋಗಿದ್ರು. ವಾದಿರಾಜರು ಹೋದಾಗ ಅದನ್ನು ವರ್ಣನೆ ಮಾಡ್ತಾರೆ. ಏನು ವರ್ಣನೆ ಮಾಡ್ತಾರೆ ವಾದಿರಾಜರು ಅಂತಂದ್ರೆ, ಆ 3 ಧಾರೆಗಳು ಏನದು? ನೀರಿನ ಧಾರೆ ಅಲ್ಲ, ಅದು ವೇದಗಳ ಧಾರೆ. ಒಂದು ಋಗ್ವೇದದ ಧಾರೆ, ಒಂದು ಯಜುರ್ವೇದಗಳ ಧಾರೆ, ಇನ್ನೊಂದು ಸಾಮವೇದದ ಧಾರೆ. ವಾದಿರಾಜರು ಹೇಳ್ತಾರೆ, ಮುಂದುವರಿಸಿ ಹೇಳ್ತಾರೆ, ಅದ್ಯಾಪಿ ಸೂರಯ ಶೃಣ್ವಂತಿ ಅದ್ಯಾಪಿ ಸೂರಯ. ಜ್ಞಾನಿಗಳು ಇವತ್ತೂ ಕೇಳ್ತಾರೆ. ವಸುಧಾರೆ ಇದು ಋಗ್ವೇದ ಧಾರೆ, ಇದು ಯಜುರ್ವೇದ ಧಾರೆ, ಇದು ಸಾಮವೇದ ಧಾರೆ. ವಾದಿರಾಜರು ಕಿವಿಗೊಟ್ಟು ಕೇಳಿ ಸಂತೋಷ ಪಟ್ಟಿದ್ದಾರೆ. ಅಬ್ಬಾ ಎಂತಹ ವೇದಧಾರೆ. ಯಾರೋ ಒಬ್ಬ ನನ್ನಂತವ ಹೋದ ಅಲ್ಲಿ ವಸುಧಾರೆಗೆ, ಇನ್ನೊಬ್ಬ ಹೋದ ನನ್ನಂತವನೇ, ಮತ್ತೊಬ್ಬ ಹೋದ. ಒಬ್ಬ ಹೋಗಿ ಬಂದವ ಹೇಳ್ದ ನನ್ನ ಹತ್ರ, ಸ್ವಾಮಿ ವಸುಧಾರೆಗೆ ಹೋಗಿ ಬಂದೆ. ಸಂತೋಷ. ಏನಾಯ್ತು? ಅಲ್ಲಿ 3 ಧಾರೆ ಇತ್ತು. ಹೌದಾ? ಏನು ವಿಶೇಷ ಅದರದ್ದು? ಆ 3 ಧಾರೆಗೆ ನಾನು ಕಿವಿಗೊಟ್ಟೆ, ಒಂದರಲ್ಲಿ ಋಗ್ವೇದ, ಒಂದರಲ್ಲಿ ಯಜುರ್ವೇದ, ಒಂದರಲ್ಲಿ ಸಾಮವೇದ ಕೇಳಿಸ್ತಿತ್ತು. ತುಂಬ ಸಂತೋಷ. ನಾನು ಕೇಳಿದೆ, ನಿನಗೆ ಋಗ್ವೇದ ಬರುತ್ತಾ? ಬರುದಿಲ್ರಿ. ಯಜುರ್ವೇದ ಬರುತ್ತಾ? ಬರುವುದಿಲ್ಲ. ಸಾಮವೇದ ಗೊತ್ತಾ?
ಮತ್ತೆ ನಿನಗೆ ಹೇಗೆ ಗೊತ್ತಾಯ್ತು? ವಸುಧಾರದು ಋಗ್ವೇದ ಧಾರೆ, ಯಜುರ್ವೇದ ಧಾರೆ, ಸಾಮವೇದ ಧಾರೆ, ನಿನಗೆ ಹೇಗೆ ಗೊತ್ತಾಯ್ತು? ರೀ ಯಾರೋ ಒಬ್ಬರು ಹೇಳಿದ್ರು ಅಷ್ಟೇ, ನಿನಗೇನು ಗೊತ್ತಾಗ್ಲಿಲ್ಲ ಅಂತ. ಯಾಕೆಂದ್ರೆ ವೇದವೇ ಬಾರದಿದ್ದವನಿಗೆ ಇದು ಋಗ್ವೇದ ಧಾರೆ, ಇದು ಯಜುರ್ವೇದ, ಸಾಮವೇದ ಇದೆಲ್ಲ ಸುಮ್ಮನೆ, ಎಲ್ಲ ಸುಳ್ಳೆ ಹೇಳಿದ್ರು ಅಂತ. ಇನ್ನೊಬ್ಬ ಹೋದವ, ನೀನು ಹೋಗಿದ್ದೆ ವಸುಧಾರೆಗೆ? ಹೌದು. ಅಲ್ಲಿ ಧಾರೆ ಇತ್ತಾ? ಹೌದು. ನೋಡಿದ್ದೀಯಾ? ಹೌದು. ನಿನಗೇನಾದ್ರೂ ಕೇಳಿಸ್ಲಿಲ್ಲ? ಋಗ್ವೇದ ಯಜುರ್ವೇದ ಇಲ್ಲವೇ ಇಲ್ಲ, ಸಾಮವೇದ ಇಲ್ಲವೇ ಇಲ್ಲ. ಯಾಕೋ? ವಾದಿರಾಜರು ಸುಳ್ಳೇ ಹೇಳಿದ್ದು ಅಂತ. ಯಾಕೆಂದ್ರೆ ಅವನಿಗೆ ಕೇಳುವ ಕಿವಿಯೇ ಇಲ್ಲ ಅಲ್ವಾ? ಕಿವಿ ಇದ್ರೆ ಅಲ್ವಾ ಅಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಕೇಳುದು. ನಮಗೆ ವೇದಗಳ ಜ್ಞಾನ ಇದ್ರೆ, ಅದನ್ನು ಕೇಳುವ ಮನಸ್ಸು ಇದ್ರೆ, ಅಲ್ಲಿಗೆ ಕಿವಿ ಕೊಟ್ರೆ ಅದ್ಯಾಪಿಶ್ರೀಯತೆ ಅಂತ ವಾದಿರಾಜ ಸ್ವಾಮಿಗಳು ಕೊಟ್ಟಿರತಕ್ಕಂತಹ ಸಂದೇಶ ಜ್ಞಾನಿಗಳಿಗೆ ಎಟಕುವ ಆ ದೃಶ್ಯ ಅದು ಋಗ್ವೇದ ಯಜುರ್ವೇದ ಸಾಮವೇದಗಳು ಯಾರಿಗೆ ಗೊತ್ತಿದೆ ಅಂಥವರಿಗೆ ಇವತ್ತೂ ಋಗ್ವೇದ ಯಜುರ್ವೇದ ಸಾಮವೇದ. ಹಾಗಾಗಿ ವೇದಮೂರ್ತಿಗಳಲ್ಲಿ ಹೋದರೆ ಅವರಿಗೆ ವೇದವನ್ನು ಗ್ರಹಣೆ ಮಾಡಲಿಕ್ಕೆ ಸಾಧ್ಯ ಅಂತ. ಹನುಮಂತ ದೇವರು ಮಾತಾಡಿದರೆ ಅದು ಋಗ್ವೇದ ಧಾರೆ ಅಂತೆ, ಹನುಮಂತ ದೇವರು ಮಾತಾಡಿದರೆ ಯಜುರ್ವೇದ ಧಾರೆ ಅಂತೆ, ಹನುಮಂತ ದೇವರು ಮಾತಾಡಿದರೆ ಸಾಮವೇದದ ಧಾರೆ ಅಂತೆ. ಭಗವಂತನಿಗೆ ವೇದ ಅಂದರೆ ತುಂಬ ಇಷ್ಟ ಅಂತೆ. ಪ್ರಳಯ ಕಾಲದಲ್ಲಿಯೂ ಕೂಡ ಭಗವಂತ ತನ್ನ ಕಂಠದಲ್ಲಿ ಮಾತಾಡ್ತಾ ಇರ್ತಾನೆ ಅಂತೆ. ನೀವು ನೋಡಿ, ಕೆಲವರು ನಿದ್ರೆಯಲ್ಲಿಯೂ ಮಾತಾಡ್ತಾರೆ. ಏನದು ಯಾವುದು ಇಷ್ಟ ಹಾಡು ಹೇಳ್ತಾ ಇರ್ತಾರೆ. ಕೆಲವರು ದಾಸರ ಹಾಡು, ಇನ್ನು ಕೆಲವರು ಬೇಡ ಹಾಡ್ತಾ ಇರ್ತಾರೆ. ಯಾರಿಗೆ ಯಾವುದು ಇಷ್ಟ ಅದನ್ನು. ಭಗವಂತ ಏನು ಹಾಡ್ತಾನೆ? ಇನ್ನೊಬ್ಬರು ಇದ್ದಾರೆ ಅಂತ ಹಾಡುವುದಲ್ಲ. ಪ್ರಳಯ ಕಾಲದಲ್ಲಿಯೂ ಭಗವಂತ ಹಾಡ್ತಾನೆ, ಯಾರು ಇಲ್ಲ ಅಲ್ಲಿ. ಏನು ಹಾಡ್ತಾನೆ? ಉದ್ಗೀರ್ಯಂತೆ ನಿಶಮ್ಯತಃ, ಎಲ್ಲ ವೇದಗಳನ್ನು ಹೇಳ್ತಾ ಇರ್ತಾನಂತೆ. ಭಗವಂತನಿಗೆ ವೇದ ಅಂದರೆ ತುಂಬ ಇಷ್ಟ ಅಂತೆ. ವೇದ ಮಂತ್ರಗಳು ಅಂದರೆ ಭಗವಂತ ಕುಣಿತಾನೆ ಅಂತೆ. ಹನುಮಂತ ದೇವರಿಗೆ ಗೊತ್ತು ವೇದ ಅಂದರೆ ಭಗವಂತನಿಗೆ ಇಷ್ಟ ಅಂತ. ಹಾಗಾಗಿ ಹನುಮಂತ ದೇವರು ಮಾತಾಡಿದ್ರಂತೆ. ಏನು ಮಾತಾಡಿದ್ರು? ವೇದಗಳಲ್ಲಿ ಹೇಳಿದ ಭಗವಂತನ ಗುಣಗಳನ್ನು ರಾಮದೇವರ ಮುಂದೆ ವೇದಿಸಿಕೊಂಡರಂತೆ. ಯಜುರ್ವೇದದಲ್ಲಿ ಹೇಳಿದ ಕರ್ಮಕಾಂಡ ಅಲ್ಲ, ಅಲ್ಲಿರ್ತಕ್ಕಂತಹ ಗುಣವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರಂತೆ. ಸಾಮ ದೇವರಿಗೆ ತುಂಬ ಇಷ್ಟ. ವೇದಾನ ಸಾಮವೇದೋಸ್ಮಿ ಅಂತ ಭಗವಂತನ ವಿಭೂತಿ ಇರತಕ್ಕಂತಹ ವೇದ ಅದು ತುಂಬ ಇಷ್ಟವಾದ ವೇದದಿಂದ ಹನುಮಂತ ದೇವರು ಹಾಡಿದರಂತೆ. ಹನುಮಂತ ದೇವರ ಕಂಠನೇ ಸುಮಧುರ, ಶರೀರ ಎಷ್ಟು ಚಂದ, ಶಾರೀರ ಅದಕ್ಕಿಂತ ಚಂದ. ಹಾಗಾಗಿ ಸಾಮವೇದ ಹೇಳಲಿಕ್ಕೆ ಬೇಕಾಗಿರತಕ್ಕ ಮಧುರವಾದ ಕಂಠ. ಅದನ್ನು ಕೇಳಿದ್ರೆ ರಾಮದೇವರಿಗೆ ಎಷ್ಟು ಇಷ್ಟ ಆಗಲಿಕ್ಕಿಲ್ಲ. ಹಾಗಾಗಿ ಹನುಮಂತ ದೇವರು ಏನು ಮಾತಾಡಿದರೂ ಅದು ವೇದ ಚಿಂತನೆಗಳು, ವೇದದ ಅರ್ಥಗಳನ್ನೇ, ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡಿ ಹೇಳಿದ್ರಂತೆ. ಕಶ್ಚಂದಸಾಂ ಯೋಗಮಾವೇದ ಧೀರಾ, ಛಂದಸಾಂ ಯೋಗಂ ಕಹ ವೇದ ಅಂತ ಪ್ರಶ್ನೆ. ವೇದಗಳ ಅರ್ಥ ಅನುಸಂಧಾನ ಯಾರು ಮಾಡ್ತಾರೆ ಅಂತ ಅದಕ್ಕೆ ಉತ್ತರ ಕಹ ಬ್ರಹ್ಮದೇವ, ಕಹ ವಾಯುದೇವರು, ಛಂದಸಾಂ ಯೋಗಂ ವೇದ. ವೇದಗಳ ಅರ್ಥವನ್ನು ವಾಯುದೇವರು ತಿಳ್ಕೊಂಡಿದ್ದಾರೆ ಅಂತ. ನಿಮಗೆ ಹೇಗೆ ಗೊತ್ತಾಯಿತು? ರಾಮಾಯಣ ಹೇಳಿತು. ರಾಮದೇವರ ಮುಂಭಾಗದಲ್ಲಿ ಹನುಮಂತ ದೇವರು ಎಲ್ಲ ವೇದಗಳ ಗುಣಗಳನ್ನು ಗಾನ ಮಾಡಿ ರಾಮದೇವರನ್ನು ಸಂತೋಷಪಡಿಸಿದರು ಅಂತಂದ್ರೆ ಅವರ ಮಾತೇ ವೇದಮಯ. ವೇದವನ್ನು ಬಿಟ್ಟು ಮಾತಾಡುವುದಿಲ್ಲ. ಜ್ಞಾನಿಗಳ ಮಾತು ಎಲ್ಲ ವೇದಮಯ, ಭಗವನ್ಮಯ. ನಮ್ಮ ಮಾತು ಅದು ವೇದ ಇದ್ರೂ ಜಗನ್ಮಯ, ಅವರದ್ದು ಜಗತ್ತಿನ ಮಾತಿದ್ರೂ ವೇದಮಯ. ಹೀಗೆ ವೇದಾರ್ಥ ಚಿಂತನೆಯನ್ನು ಮಾಡಿದ್ರು ಅಂತ ನಮ್ಮ ಆಚಾರ್ಯರು ಹೇಳಿದರು. ಸಂವಿಧಂ ಅನೇನ. ರಾಮದೇವರು ಲಕ್ಷ್ಮಣನ ಹತ್ರ ಹೇಳೋದು, ನೋಡು ಲಕ್ಷ್ಮಣ, ಹನುಮ ಮಾತಾಡಿದರೆ ವೇದಾರ್ಥ ಚಿಂತನೆ ತುಂಬಿಕೊಂಡಿರ್ತದೆ. ಎಂತಹ ಮಾತು! ಅದರಲ್ಲಿ ಹಾಲು ಹರಟೆ ತುಂಬಿರುವುದಿಲ್ಲ, ಲೋಕದ ಜಂಜಾಟ ಅದರಲ್ಲಿ ತುಂಬಿರುವುದಿಲ್ಲ. ಏನಿದ್ರೂ ಭಗವಂತನ ಚಿಂತನೆ. ಅದಕ್ಕೆ ಹನುಮಂತ ದೇವರು ಅಂತ ಹೇಳೋದು. ಹನುಶಬ್ದ ಜ್ಞಾನವಾಚಿ. ಹನುಮ ಅಂದರೆ ಜ್ಞಾನ ಸಂಪನ್ನನಾದವನ್. ಹಾಗಾಗಿ ವೇದ ವೈದಿಕ ಸಕಲ ಶಾಸ್ತ್ರ ಚಿಂತನೆ ಮಾಡುವ ಹನುಮ ಪ್ರಾಪ್ತ ಪ್ರಕರ್ಷೇಣ ಆಪ್ತಃ. ದೇವಸ್ಥಾನಕ್ಕೆ ಬರುವಾಗ ನಾವು ಹೇಳ್ತಾರೆ, ಬರೀ ಬರಬಾರ್ದು ಅಂತ, ಏನಾದರೂ ಹಿಡ್ಕೊಂಡು ಬರಬೇಕು ಅಂತ. ಏನು ಪಕ್ಕದ ಮನೆ ಸುದ್ದಿ ಹಿಡ್ಕೊಂಡು ಬರಬೇಕು ಅಂತ ಅರ್ಥನ ಅದಕ್ಕೆ. ಪ್ರಾಪ್ತ ಅಂದರೆ ಪ್ರಕೃಷ್ಟವಾದ ಭಗವಂತನ ಗುಣಗಳ ಚಿಂತನೆಯಿಂದ ನಾವು ದೇವಸ್ಥಾನಕ್ಕೆ ಬರಬೇಕಂತೆ. ದೇವರು ತುಂಬ ಸಂತೋಷ ಪಡ್ತಾನೆ ಅಂತೆ. ಹನುಮಂತ ದೇವರು ಪ್ರಾಪ್ತ ಪ್ರಕರ್ಷೇಣ ಆಪ್ತಃ, ವೇದ ವೈದಿಕ ಗುಣಗಾನಗಳಿಂದ ಪ್ರಾಪ್ತ. ಹನುಮಂತ ದೇವರು ರಾಮದೇವರ ಹತ್ರ ಬಂದರು. ರಾಮದೇವರು ಅಷ್ಟೇ ಖುಷಿಯಲ್ಲಿ ಲಕ್ಷ್ಮಣನ ಹತ್ರ ಹೇಳ್ತಾರೆ,
ಪ್ರತಿಕ್ರಿಯೆ. ಏನು ಪ್ರತಿಕ್ರಿಯೆ ಅಂದರೆ ರಾಮದೇವರು ಹೇಳ್ತಾರೆ, ನೋಡು ಲಕ್ಷ್ಮಣ, ಹನುಮನನ್ನು ಒಂದ್ಸಲ ನೋಡ್ನಿ ಹೇಳ್ತಾರೆ. ನೇತ್ರಯೋಹೋ ಲಲಾಟೆ ಭ್ರುವೋಸ್ತತ ದೋಷ ನ ಸಂವಿದಿತ ಕ್ವಚಿತ್. ಈ ಹನುಮನನ್ನು ನೋಡು, ಪಾದದಿಂದ ಶಿಖದ ತನಕ ನೋಡು, ಏನಾದರೂ ದೋಷ ನಿನಗೆ ಕಾಣಿಸ್ತದ? ದೋಷ ನ ಸಂವಿದಿತ ಕ್ವಚಿತ್. ನಾವಿಲ್ಲಿಯಾದರೂ ರಾಮದೇವರ ಹತ್ರ ಮುಂದೆ ನಿಂತರೆ ಎಂಥದ್ರಿ ತಲೆ ಸರಿ ಇಲ್ಲ, ಕಣ್ಣು ಸರಿ ಇಲ್ಲ, ಬಾಯಿ ಸರಿ ಇಲ್ಲ, ಮೂಗು ಸರಿ ಇಲ್ಲ, ಕೈ ಸರಿ ಇಲ್ಲ, ಹೊಟ್ಟೆ ಸರಿ ಇಲ್ಲ, ಒಂದೂ ಸರಿ ಇಲ್ಲ. ನಂದು ಹನುಮಂತ ದೇವರಲ್ಲಿ ಒಂದರಲ್ಲಿಯೂ ದೋಷ ಇಲ್ಲ. ಅಂದರೆ 32 ಲಕ್ಷಣ ಸಂಪನ್ನವಾದ ಗಾತ್ರ ಹನುಮಂತ ದೇವರದ್ದು, 30 ಲಕ್ಷಣೋಪೇತವಾದ ಗಾತ್ರ ಭೀಮಸೇನ ದೇವರದ್ದು, 32 ಲಕ್ಷಣಗಳಿಂದ ಕಂಗೊಳಿಸುವ ಸಂಲಕ್ಷಣದ ದೇಹ ನಮ್ಮ ಆಚಾರ್ಯ ಮಧ್ವರದ್ದು ಅಂತ ರಾಮದೇವರು ಅದನ್ನು ಪ್ರಶಸ್ತಿಯನ್ನು ನೀಡಿದ್ದಾರೆ. ಸಂಪ್ರಾಪ್ತ, ಚೆನ್ನಾಗಿ ಪ್ರಾಪ್ತರಾಗಿ ರಾಮದೇವರ ಹತ್ರ ನಿವೇದಿಸಿಕೊಳ್ತಾರೆ. ನಿವೇದಿಸಿಕೊಂಡ ಮೇಲೆ ಅಲ್ಲಿಂದ ಹೊರಡಬೇಕು. ಹೊರಟರು ಇಲ್ಲಿಗೆ ಸೂರ್ಯಜ ಇಜ. ಸೂರ್ಯಜ ಅಂತ ಸುಗ್ರೀವನ ಜೊತೆಗೆ ಬಂದ ಹನುಮಂತ ದೇವರು ಸುಗ್ರೀವ ಇದ್ದಲ್ಲಿಗೆ ಋಷ್ಯಮುಖಕ್ಕೆ ಕರ್ಕೊಂಡು ಹೋಗ್ತಾರೆ. ಹೇಗೆ ಹೋದ್ರು? ನಮ್ಮ ಆಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ರಾಮದೇವರು ಇಲ್ಲಿವರೆಗೆ ನಡ್ಕೊಂಡು ಬಂದರು. ಹನುಮಂತ ದೇವರು ಹೇಳ್ತಾರೆ, ನಮ್ಮ ದೇವರು ನಡ್ಕೊಂಡು ಹೋಗಬಾರದು. ನಮ್ಮಲ್ಲಿ ಉಡುಪಿಯಲ್ಲಿ ಒಂದು ಸಂಪ್ರದಾಯ ಇದೆ. ಈ ಪರ್ಯಾಯ ಕೂಡ್ತಾರೆ ನೋಡಿ, ಸರ್ವಜ್ಞ ಪೀಠ ಆರೋಹಣೆ ಮಾಡ್ತಾರೆ ನೋಡಿ ಸ್ವಾಮಿಗಳು. ಪರ್ಯಾಯದ ದಿವಸ ಸ್ವಾಮಿಗಳನ್ನು ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಪಲ್ಲಕ್ಕಿಯಲ್ಲಿ ಇಳಿದ್ರೆ ರಥಬೀದಿಯಿಂದ ಕೃಷ್ಣ ಮಠದ ತನಕ ನೆಲದಲ್ಲಿ ನಡ್ಕೊಂಡು ಹೋಗುವುದಿಲ್ಲ. ಅಲ್ಲಿ ಬಟ್ಟೆ ಹಾಕಿ ಅದರ ಮೇಲೆ ನಡೆಸಿಕೊಂಡು ಹೋಗ್ತಾರೆ, ನೆಲದ ಮೇಲೆ ನಡೆಸುವುದಿಲ್ಲ. ಯಾಕೆಂತಂದ್ರೆ ಅವರು ಸ್ವಾಮಿಗಳಲ್ಲ, ಕೃಷ್ಣನ ಪೂಜೆಗೆ ಬರುವ ಶ್ರೀ ಮಧ್ವಾಚಾರ್ಯರೇ ಇವರಲ್ಲಿ ತುಂಬಿರ್ತಾರೆ ಅಂತ ಅನುಸಂಧಾನ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮಧ್ವಾಚಾರ್ಯರಿಗೆ ಇಷ್ಟು ಗೌರವ ನಾವು ಕೊಡ್ತೇವೆ ಅಂತಂದ್ರೆ ಮಧ್ವಾಚಾರ್ಯರ ಆರಾಧ್ಯ ಮೂರ್ತಿಯಾದ ರಾಮನಿಗೆ ಕೃಷ್ಣನಿಗೆ ಎಷ್ಟು ಗೌರವ ಕೊಡಬೇಕು. ಹಾಗಾಗಿ ಹನುಮಂತ ದೇವರು ಹೇಳಿದರು, ನಮೇ ಪತಿ ಭೂಮಿ ತಡೆ ತಸ್ಯ, ನನ್ನ ದೇವರು ನೆಲದಲ್ಲಿ ನಿಲ್ಬಾರದು ಅಂತ. ಏನು ಮಾಡಿದ್ರು ಗೊತ್ತೋ, ಸ್ವಾಮಿ ನೀನು ನಡ್ಕೊಂಡು ಬರಬಾರದು, ನೀನು ಎಲ್ಲಿ ಬರಬೇಕು, ನನ್ನ ಹೆಗಲ ಮೇಲೆ ಕೂಡು. ನಮಗೇನು ತಲೆಯಲ್ಲಿ ಕೂತಿದೆ ಅಂತಂದ್ರೆ, ದೇವರು ನೆಲ ಬಿಟ್ಟರೆ ಗರುಡಧ್ವಜ ಅಂತ, ಗರುಡನ ಮೇಲೆ ಹೋಗುವವ ಅಂತ. ಆದರೆ ಒಂದು ಸತ್ಯ, ಗರುಡನ ಮೇಲೆ ಹೋದ್ರೂ ಕೂಡ ಗರುಡನ ಒಳಗೆ ವಾಯುದೇವರು ಕೂತಿರ್ತಾರೆ, ವಾಯುದೇವರಲ್ಲೇ ಕೂತು ರಾಮದೇವರು ಹೋಗ್ತಾರೆ. ಇದು ನಾವು ಚಿಂತನೆ ಮಾಡಬೇಕಾದ್ದು. ಅದನ್ನು ವರದೋ ವಾಯುವಾಹನ, ಅಲ್ಲಿ ಗರುಡ ವಾಹನ ಅಂತ ಹೇಳೋದಿಲ್ಲ, ವಾಯುವಾಹನ, ವಾಯುದೇವರಲ್ಲಿ ಕೂತು ಭಗವಂತ ಹೋಗ್ತಾನಂತೆ. ವಾಯುದೇವರು ಯಾವತ್ತೂ ಕೂಡ ಭಗವಂತನ ಬಗ್ಗೆ ನಿರ್ದೋಷತ್ವ ಅನುಸಂಧಾನ ಮಾಡುವವರು, ಗುಣಪರಿಪೂರ್ಣತ್ವ ಅನುಸಂಧಾನ ಮಾಡುವವರು, ಲೋಕದ ಚಿಂತನೆ ರಹಿತರಾದವರು. ಹಾಗಾಗಿ ತನ್ನ ಹೆಗಲ ಮೇಲೆ ಕೂಡಿಸಿ ವಾಯುದೇವರನ್ನು ಕರ್ಕೊಂಡು ಹೊರಟಂತೆ. ಹನುಮಂತ ದೇವರು ಕರ್ಕೊಂಡು ಹೊರಟರು. ಲಕ್ಷ್ಮಣ ದೇವರು ಮಿಕಾ ನೋಡಿದರು, ಅವ್ರಿಗೇನು ಸಂಕೋಚ ಏನಿಲ್ಲ. ಹನುಮಂತ ದೇವರು ನೋಡಿದರು, ಲಕ್ಷ್ಮಣ ನಿನ್ನನ್ನು ನೆಲದಲ್ಲಿ ಕೂಡಿಸುವುದಿಲ್ಲ, ಬಾಯಿಲಿ ಕೂಡು ಅಂತ ಇನ್ನೊಂದು ಹೆಗಲ ಮೇಲೆ ಲಕ್ಷ್ಮಣ ದೇವರನ್ನು ಕೂಡಿಸಿ ಕರ್ಕೊಂಡು ಹೋದ್ರಂತೆ. ನಮಗೆ ತಲೆ ಹಾಳಾಯ್ತು. ರಾಮದೇವರನ್ನು ಹೆಗಲ ಮೇಲೆ ಕೂಡಿಸಿದ್ರು ಸರಿ ಇದೆ, ಲಕ್ಷ್ಮಣ ಅವನು ಗರುಡನಿಗೆ ಈಕ್ವಲ್, ವಾಯುದೇವರಿಂದ ಕೆಳಗಿರುವವ, ತನ್ನ ಹೆಗಲ ಮೇಲೆ ಯಾಕೆ ಕೂಡಿಸಿದ? ಅದಕ್ಕೆ ವ್ಯಾಖ್ಯಾನಗಳಲ್ಲಿ ಹೇಳ್ತಾರೆ, ಅದು ಯಾಕೆ ಕೂಡಿಸಿದ ಗೊತ್ತಾ? ಲಕ್ಷ್ಮಣ ಈಗ ಅಲ್ಲ, ಇವತ್ತು ಲಕ್ಷ್ಮಣನಲ್ಲಿ ಸೀತಾದೇವಿ ತುಂಬಿಕೊಂಡಿದ್ದಾಳಂತೆ. ಅಯ್ಯೋ, ನನ್ನಿಂದಾಗಿ ಸೀತಾದೇವಿ ದೂರ ಹೋದ್ಲು, ರಾಮನಿಂದ ಸೀತೆಗೆ ವಿಯೋಗ ಆಯಿತು, ಅಯ್ಯೋ ರಾಮ ಸೀತನನ್ನು ಬೇರ್ಪಡಿಸಿದೆ. ಲಕ್ಷ್ಮಣನ ರಕ್ತ ಕಣಗಳಲ್ಲಿ ಬೇರೆ ಏನೂ ತುಂಬಲಿಲ್ಲ. ಈಗ ಇಡೀ ಹೃದಯದಲ್ಲಿ ತುಂಬಿದ್ದು ಸೀತೆ ರಾಮ, ರಾಮ ಸೀತೆ, ಎರಡು ಬಿಟ್ಟರೆ ಏನೂ ಇಲ್ಲ. ಹಾಗಾಗಿ ಲಕ್ಷ್ಮಣನನ್ನು ಹೆಗಲಲ್ಲಿ ಕೂಡಿಸಿದ್ರೆ ಆ ಲಕ್ಷ್ಮಣನನ್ನು ಕೂಡಿಸಿದ್ದಲ್ಲ, ಸೀತಾರಾಮರನ್ನೇ ಇನ್ನೊಂದು ಹೆಗಲಲ್ಲಿ ಕೂಡಿಸಿದ್ದೇನೆ ಅಂತ ಅನುಸಂಧಾನ ಮಾಡಿ ಲಕ್ಷ್ಮಣ ದೇವರನ್ನು ಕೂಡಿಸಿಕೊಂಡು ಕರ್ಕೊಂಡು ಹೋದ್ರಂತೆ. ವಾದಿರಾಜರು ಒಳ್ಳೆಯ ಚಿಂತನೆ ಕೊಡ್ತಾರೆ. ಹನುಮಂತ ದೇವರು ಒಂದು ಹೆಗಲಲ್ಲಿ ರಾಮದೇವರನ್ನು, ಇನ್ನೊಂದು ಹೆಗಲಲ್ಲಿ ಲಕ್ಷ್ಮಣನನ್ನು ಕೂಡಿಸಿ ಕರ್ಕೊಂಡು ಹೋದ. ಇದು ಏನಿದು? ರಾಮನನ್ನು ಕರ್ಕೊಂಡು ಹೋಗಲಿ, ಲಕ್ಷ್ಮಣ ಯಾಕೆ? ಅದು ಅವರ ಸ್ವಭಾವ ಅಂತೆ.
ಸ್ವಭಾವ ದುರತಿಕ್ರಮ. ನಮ್ಮ ಸ್ವಭಾವ ಅದು ಬಿಡ್ಲಿಕ್ಕಾಗುವುದಿಲ್ಲ. ನಮ್ಮ ಸ್ವಭಾವ ಹೇಗಿರ್ತದೆ, ಎಲ್ಲಿ ಹೋದರೂ ಹಾಗೇನೇ ನಾವು ಇರುವುದು, ಅದನ್ನು ಚೇಂಜ್ ಮಾಡಲಿಕ್ಕಾಗುವುದಿಲ್ಲ. ಅದು ಕ್ರಮ ಹಾಗೆ. ಹನುಮಂತದೇವರ ಸ್ವಭಾವ ಏನದು, ಏನು ಸ್ವಭಾವ ಅಂತಂದ್ರೆ ನೋಡಿ, ನಮ್ಮ ಶರೀರದಲ್ಲಿ ಇರ್ತಾರೆ ಹನುಮಂತದೇವರು ಇದ್ದಾರೆ. ಈ ಶರೀರದಲ್ಲಿ ಜೀವನೂ ಇರ್ತಾರೆ, ಈ ಶರೀರದಲ್ಲಿ ದೇವರೂ ಇರ್ತಾರೆ. ಹನುಮಂತದೇವರು ಎಷ್ಟು ಕಾಲದವರೆಗೆ ಇಲ್ಲಿ ಇರ್ತಾರೆ, ಆಚೆ ಕಡೆಯಿಂದ ಸರ್ವೋತ್ತಮನಾದ ಭಗವಂತ ಇರ್ತಾನೆ, ಸರ್ವಾಧಮನಾದ ಜೀವನೂ ಇರ್ತಾನೆ. ಹನುಮಂತದೇವರು ಹೇಳಿದರು ಸಾಕು ಇವನಿಗೆ ಆಯುಷ್ಯ ಅಂತ ತೀರ್ಮಾನ ಮಾಡಿದರು ಅಂತ ಇಟ್ಟುಕೊಳ್ಳಿ. ರಾಮದೇವರ ಹತ್ರ ಹೇಳ್ತಾರೆ, ಸ್ವಾಮಿ ಇದರಿಂದ ಹೊರಡುವ, ಆಯಿತು ಅಂತ ದೇವರು ಓಕೆ ಅಂತ ಹೇಳ್ತಾನೆ. ಹನುಮಂತದೇವರು ಹೊರಟಾಗ ರಾಮದೇವರನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಹೊರಟರು. ಈ ಜೀವನನ್ನು ಬಿಟ್ಟು ಹೋಗ್ತಾರಾ? ಜೀವನನ್ನು ಬಿಡುವುದಿಲ್ಲ. ಎಷ್ಟು ಪ್ರೀತಿ ನೋಡಿ ನಮ್ಮ ಮೇಲೆ ಹನುಮಂತದೇವರಿಗೆ, ವಾಯುದೇವರಿಗೆ. ಹೋಗುವಾಗ ದೇವರನ್ನು ಹೇಗೆ ಕರ್ಕೊಂಡು ಹೋಗ್ತಾರೆ, ಈ ಜೀವನನ್ನು ಕೂಡ ಕರ್ಕೊಂಡು ವಾಯುದೇವರು ಹೋಗ್ತಾರೆ ಅಂತ. ಇದು ಒಂದು ಜೀವದಲ್ಲಿಯೂ ಅಲ್ಲ, ಎಲ್ಲ ಶರೀರದಲ್ಲಿಯೂ ಹೀಗನೆ. ವಾಯುದೇವರು ಆ ಶರೀರ ಬಿಟ್ಟು ಹೋಗುವಾಗ ದೇವರನ್ನೂ ಕರ್ಕೊಂಡು ಬರ್ತಾರೆ, ಈ ಜೀವನನ್ನೂ ಕರ್ಕೊಂಡು ಹೋಗ್ತಾರೆ. ಒಳಗೆ ಪ್ರವೇಶ ಮಾಡುವಾಗ ಜೀವನನ್ನೂ ಸೇರಿಸಿಕೊಳ್ತಾರೆ, ದೇವರನ್ನೂ ಸೇರಿಸ್ತಾರೆ. ಹಾಗಾಗಿ ದೇವರು ಜೀವ ಹನುಮಂತದೇವರ ಒಟ್ಟಿಗೆ ಇರ್ತದೆ. ಹೀಗಾಗಿ ವಾಯುದೇವರಿಗೆ ಏನು ಅಭ್ಯಾಸ ಆಗಿದೆ ಅಂತಂದ್ರೆ, ಯಾವುದೇ ಒಂದು ಶರೀರವನ್ನು ಬಿಡುವಾಗ ದೇವರನ್ನು ಮಾತ್ರ ಹೊತ್ತುಕೊಂಡು ಹೋಗುವುದಲ್ಲ, ಅದರ ಜೊತೆಗೆ ಜೀವನನ್ನೂ ಹೊತ್ತುಕೊಂಡು ಹೋಗುವ ಸಂಪ್ರದಾಯ ಅದು ವಾಯುದೇವರದ್ದು. ಹಾಗಾಗಿ ಹನುಮಂತದೇವರಾಗಿದ್ದಾಗಲೂ ಕೂಡ ಈ ಸಂಪ್ರದಾಯವನ್ನು ಮೂಡಿಸಿಕೊಂಡು ಹೋಗ್ತಾರೆ. ನೋಡಿ, ನಾವು ಹೋಗುವಾಗ, ಯಾತ್ರೆಗೆ ಹೋಗುವಾಗ ದೇವರ ಪೆಟ್ಟಿಗೆನೂ ಹಿಡ್ಕೊಂಡು ಹೋಗ್ತೇವೆ. ನಮ್ಮ ಕೂಸನ್ನು ಬಿಟ್ಟು ಹೋಗ್ತೇವಾ? ಅದನ್ನು ಬಿಟ್ಟು ಹೋಗುವುದಿಲ್ಲ. ಬಸ್ ಹತ್ತಬೇಕು, ಬಸ್ ಗಡಿಬಿಡಿ ಅಲ್ವಾ, ಮನೆಯವರಿಗೆ ಹೊರಲಿಕ್ಕಾಗುವುದಿಲ್ಲ. ಒಂದು ಕೈಯಲ್ಲಿ ಕೂಸು, ಒಂದು ಕೈಯಲ್ಲಿ ದೇವರ ಪೆಟ್ಟಿಗೆ, ಎರಡು ಹಿಡ್ಕೊಂಡು ಹೋಗೋದಿಲ್ವಾ? ಒಂದು ಪೆಟ್ಟಿಗೆ ದೇವರ ಪೆಟ್ಟಿಗೆ, ಕೂಸು, ಹೇಗೆ ಹಿಡ್ಕೊಂಡು ಹೋಗ್ತೇವೆ. ಹಾಗೆ ವಾಯುದೇವರು ದೇವರ ಪೆಟ್ಟಿಗೆ ಹಾಗೆ ರಾಮದೇವರನ್ನು, ಕೂಸಿನ ಹಾಗೆ ಲಕ್ಷ್ಮಣ ದೇವರನ್ನು, ಇಬ್ಬರನ್ನು ಜೀವನನ್ನು ಕರ್ಕೊಂಡು ಪ್ರಯಾಣ ಮಾಡ್ತಾರೆ ಅನ್ನುವ ಅನುಸಂಧಾನ ನಮಗೆ ಇರಬೇಕು. ಹಾಗಾಗಿ ಹನುಮಂತ ದೇವರು ಲಕ್ಷ್ಮಣನನ್ನು, ರಾಮದೇವರನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವವರು. ದೇವರನ್ನು ಹೊತ್ತುಕೊಂಡು ಹೋಗ್ತಾರೆ ಹನುಮಂತ ದೇವರು. ಯಾಕೆಂದ್ರೆ ಭಕ್ತಿ ಪರಾಕಾಷ್ಠೆಯಿಂದ ದೇವರು ಇಷ್ಟು ದೊಡ್ಡವ ಅಂತ ಗೌರವದಿಂದ ಕರ್ಕೊಂಡು ಹೋಗ್ತಾರೆ. ಲಕ್ಷ್ಮಣನನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಹೋದ್ರು ಹನುಮಂತ ದೇವರು. ಯಾಕೆ ಅಂತಂದ್ರೆ ಪಾಪ ಕೂಸು ನಡೆಯಲಿಕ್ಕಾಗುವುದಿಲ್ಲ ಅಂತ. ಇವತ್ತು ನೋಡಿ, ಇಡೀ ಬ್ರಹ್ಮಾಂಡವನ್ನು ಶೇಷದೇವರು ಹೊತ್ತಿದ್ದಾರೆ. ಆದರೆ ಶೇಷದೇವರಿಗೆ ಆ ಶಕ್ತಿ ಎಲ್ಲಿಂದ ಬಂತು? ಕೆಳಭಾಗದಲ್ಲಿ ವಾಯುಕೂರ್ಮ ಇದೆ. ವಾಯುಕೂರ್ಮದಿಂದ ಎತ್ತಿ ಹಿಡಿದದ್ರಿಂದ ಶೇಷ ಈ ಬ್ರಹ್ಮಾಂಡವನ್ನು ಹೊರಲಿಕ್ಕೆ ಸಾಮರ್ಥ್ಯ ಪಡೆದಿದ್ದಾನೆ. ವಾಯುದೇವರು ಕೂರ್ಮ ರೂಪದಿಂದ ಶೇಷನನ್ನು ಹೊರದಿದ್ರೆ ಈ ಬ್ರಹ್ಮಾಂಡ ಹೊರುವ ಶಕ್ತಿ ಇರಲಿಲ್ಲ. ಹಾಗಾಗಿ ಶೇಷನಿಗೆ, ಲಕ್ಷ್ಮಣ ದೇವರಿಗೆ ಶಕ್ತಿ ಇಲ್ಲದಿದ್ದವರಿಗೆ ಶಕ್ತಿ ಆದಾನ ಮಾಡುವುದು ಅದು ವಾಯುಕೂರ್ಮ, ವಾಯುದೇವರ ಅವತಾರರಾದ ಹನುಮಂತ ದೇವರು. ಹಾಗಾಗಿ ಲಕ್ಷ್ಮಣ ನಿನ್ನ ನಡೆಸಿಕೊಂಡು ಹೋಗುವವ ನಾನು ಅಂತ ಚಿಂತನೆ ಕೊಟ್ಟು, ಇವತ್ತು ಅಲ್ಲ ಯಾವತ್ತಾದರೂ ಲಕ್ಷ್ಮಣ ನೀನು ನಡೆಯುತ್ತಿ ಅಂತಂದ್ರೆ ಅದರ ಹಿನ್ನೆಲೆಯಲ್ಲಿ ವಾಯುದೇವರ ಪಾತ್ರ ಇದೆ, ಅದನ್ನು ಮರೆಯಬೇಡ ಅನ್ನೋದನ್ನು ತೋರಿಸ್ತಾ, ಒಂದು ಹೆಗಲ ಮೇಲೆ ರಾಮದೇವರು ಸರ್ವಶಕ್ತನನ್ನು, ಇನ್ನೊಂದು ಹೆಗಲಲ್ಲಿ ಅಶಕ್ತನಾದ ಲಕ್ಷ್ಮಣನನ್ನು ಹೊತ್ತುಕೊಂಡು ಹನುಮಂತ ದೇವರು ಋಷ್ಯಮುಖಕ್ಕೆ ಸಂಚಾರ ಮಾಡ್ತಾರೆ. ರಾಯರು ಈ ವಿಷಯ ಹೇಳಲೇ ಇಲ್ಲ ಈ ಶ್ಲೋಕದಲ್ಲಿ. ಹೇಳಬೇಕಿತ್ತೋ ಬೇಡ? ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಮೇಲೆ ಯಾಕೆ ಬಿಟ್ಟರು ರಾಯರು? ನೋಡಿ, ಈ ಶ್ಲೋಕ ಬಿಡ್ಲಿಲ್ಲ. ಸ್ವಲ್ಪ ಅನುಸಂಧಾನ ಮಾಡಿ. ಪ್ರಾಪ್ತೋ ವಾಯುಸುತೇನ ಸೂರ್ಯಜ ಯುಜ ರಾಮೋವತಾತ್ ವಂದಿತ ಸೂರ್ಯಜ ಯುಜ ಅಂತ ಹೇಳ್ತಾರೆ. ಹೀಗೆ ಎಲ್ಲ ಅರ್ಥ ಬರೆಯುವುದು ಇಷ್ಟೇ ಅರ್ಥ ಬರೀತಾರೆ. ಸೂರ್ಯನ ಮಗ ಸುಗ್ರೀವ, ಸೂರ್ಯಜ ಯುಜ ಸುಗ್ರೀವನಿಂದ ಕೂಡಿದ, ವಾಯುಸುತೇನ ಹನುಮಂತನಿಂದ ಪ್ರಾಪ್ತ ಅಂತ ಅರ್ಥ ಬರೀತಾರೆ. ಹೀಗೆ ಇನ್ನೊಂದು ಅರ್ಥ ಸೇರಿಸಿಕೊಳ್ಳಿ. ಸೂರ್ಯಜ ಯುಜ, ಸೂರ್ಯಜ ಅಂದ್ರೆ ಲಕ್ಷ್ಮಣ, ಸೂರ್ಯಜ ಯುಜ ಲಕ್ಷ್ಮಣನಿಂದ ಕೂಡಿದ, ಹನುಮಂತ ದೇವರಿಂದ ರಾಮ ಪ್ರಾಪ್ತ ಅಂತ ಇಟ್ಕೊಳ್ಳಿ. ಅದೆಂತದ್ರಿ ಸೂರ್ಯಜ? ಲಕ್ಷ್ಮಣ ದಶರಥನ ಮಗ, ಸೂರ್ಯನ ಮಗ ಹೆಂಗಾಗ್ತಾನೆ ಅಲ್ವಾ? ಪ್ರಶ್ನೆ ಸ್ವಲ್ಪ ಆಲೋಚನೆ ಮಾಡಿ. ದಶರಥ ಯಾರ ಮಗ ಅಂತ ಆಲೋಚನೆ ಮಾಡಿ. ದಶರಥನ ಅಪ್ಪ, ಅವನ ಅಪ್ಪ, ಅವನ ಅಪ್ಪ, ಅವನ ಅಪ್ಪ ಆಲೋಚನೆ ಮಾಡಿ. ಸೂರ್ಯ ವಂಶದಲ್ಲಿ ಬಂದವ ದಶರಥ. ಆದ್ರಿಂದ ಅವನ ಮೂಲ ಪುರುಷ ಯಾರು? ಸೂರ್ಯ. ಹಾಗಾಗಿ ಲಕ್ಷ್ಮಣ ಯಾರ ಮಗ? ದಶರಥನ ಅಪ್ಪನ 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 ಸೂರ್ಯನ ಮಗ. ಸೂರ್ಯಜ ಅಂತ ರಾಯರು ಸೂರ್ಯಜ ಎಂಬ ಶಬ್ದದಿಂದ
ಲಕ್ಷ್ಮಣನನ್ನು ಇಲ್ಲಿ ಪರಿಗ್ರಹ ಮಾಡಿದ್ದಾರೆ. ಸೂರ್ಯಜ ಅಂದರೆ ಲಕ್ಷ್ಮಣ, ಸೂರ್ಯಜ ಯುಜ ಅಂತಂದ್ರೆ ಲಕ್ಷ್ಮಣನಿಂದ ಕೂಡಿದ ವಾಯುಸುತೇನ ಹನುಮಂತ ದೇವರಿಂದ ಪ್ರಾಪ್ತ ವಂದಿತ ರಾಮ ಅವತಾತ್ ನಮ್ಮನ್ನು ರಕ್ಷಣೆ ಮಾಡಲಿ. ಎಂತಹ ಚಿಂತನೆ ಕೊಡ್ತಾರೆ ರಾಯರು ಅಂತಂದ್ರೆ, ನಾವು ಹನುಮಂತ ದೇವರನ್ನು ಹೇಗೆ ಚಿಂತನೆ ಮಾಡಬೇಕು. ಕೆಳಗೆ ಹನುಮಂತ ದೇವರು ಕೂತಿದ್ದಾರೆ, ನಾವು ಏನು ಚಿಂತನೆ ಮಾಡಬೇಕು? ಲಕ್ಷ್ಮಣನನ್ನು ಹೊತ್ತುಕೊಂಡ, ರಾಮದೇವರನ್ನು ಹೊತ್ತುಕೊಂಡ, ಆವಾಗ ನಮಸ್ಕಾರ ಮಾಡಿದ ಹನುಮಂತ ದೇವರನ್ನು ನಾವು ಚಿಂತನೆ ಮಾಡಬೇಕಂತ. ಅಂದರೆ ಹನುಮಂತ ದೇವರನ್ನು ಚಿಂತನೆ ಮಾಡುವಾಗ ರಾಮದೇವರನ್ನು ಹೊತ್ತುಕೊಂಡವ ಸರ್ವಶಕ್ತನಾದ ಭಗವಂತನನ್ನು ತನ್ನ ಹೃದಯದಲ್ಲಿ ಹೊತ್ತುಕೊಂಡ, ಹೆಗಲಲ್ಲಿ ಹೊತ್ತುಕೊಂಡ, ನಿರಂತರ ರಾಮನನ್ನು ಹೊತ್ತುಕೊಂಡ ಹನುಮಂತ ದೇವರನ್ನು ಚಿಂತನೆ ಮಾಡಬೇಕಂತೆ. ಅದರ ಜೊತೆಗೆ ನಮ್ಮನ್ನೂ ಹೊತ್ತವ ಅಂತ ಅನುಸಂಧಾನ ಮಾಡಬೇಕಂತೆ. ಸ್ವಾಮಿ ಹನುಮ, ರಾಮದೇವರನ್ನು ಹೊತ್ತ ನೀನು ನನ್ನನ್ನೂ ಹೊತ್ತುಕೋ, ಲಕ್ಷ್ಮಣನನ್ನು ಹೊತ್ತುಕೊಂಡ ಹಾಗೆ ಅಂತ ಪ್ರಾರ್ಥನೆ ಮಾಡಿದರೆ ಈ ಸಮಾಜದಲ್ಲಿ ಈ ಸಮಸ್ಯೆಯ ಸುಳಿಯಲ್ಲಿ ನಾವು ಬೀಳಲಿಕ್ಕೆ ಸಾಧ್ಯ ಇಲ್ಲ ಅಂತ ರಾಯರು ಹೇಳ್ತಾ, ಅವತಾತ್ ಇಂತಹ ರಾಮದೇವರು ನಮ್ಮ ರಕ್ಷಣೆ ಮಾಡಲಿ ಅಂತ ಕಿಷ್ಕಿಂಧ ಕಾಂಡದ ಪ್ರಾರಂಭದ ಕಥೆಯ ಜೊತೆಗೆ ಇಲ್ಲಿ ಅರಣ್ಯಕಾಂಡವನ್ನು ಮುಗಿಸ್ತಾ ಆಚಾರ್ಯರು ಹೇಳಿದ 6ನೇ ಅಧ್ಯಾಯದ ಕಥೆ ಅದನ್ನು ರಾಯರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಕಿಷ್ಕಿಂಧ ಕಾಂಡದ ಸಮಗ್ರ ಕಥೆಯನ್ನು ಹೇಳ್ತಾರೆ. ಸುಗ್ರೀವೇನ ಸಖಿತ್ವಮಾಪ್ಯ ಶಪಥಂ ಕೃತ್ವ ವದೇ ವಾಲಿನಃ ತಾಳಾನ್ ಸಪ್ತ ವಿಭಿದ್ಯ ವಾಲಿ ನಿಧನಂ ಕೃತ್ವ ಸ್ವರಾಜ್ಯೇ ಸ್ಥಿತಂ ಮಾರ್ತಾಂಡಿಂಚ ವಿದಾಯ ಮಾರುತಿ ಇಜ ಯಾಂ ಯಾಂ ದಿಶಂ ಗಚ್ಚತ ಸೀತಾನ್ವೇಷಣಮಿಚ್ಛತಾತ್ ಅದ್ದಿತರಣೆ ರಾಮೋವತಾತ್ ತತ್ಸಂಸ್ತುತಾಃ. ಈ ಶಬ್ದ ಎಲ್ಲ ಅರ್ಥ ಆಗ್ತದೆ. ಎಷ್ಟು ಸುಲಭದ ಶಬ್ದ. ರಾಯರ ಶೈಲಿ ಅಂದರೆ ಹಾಗೆ, ದ್ರಾಕ್ಷಾಪಾಕ, ಅತ್ಯಂತ ಸುಮಧುರವಾದ ಶಬ್ದಗಳು. ಯಾವ ಶಬ್ದ ಅರ್ಥ ಆಗಲಿಲ್ಲ ನೋಡಿ. ಸುಗ್ರೀವೇನ ಸಖಿತ್ವಂ ಆಪ್ಯ, ಕಿಷ್ಕಿಂಧ ಕಾಂಡದ ಕತೆ. ಏನು ಕಿಷ್ಕಿಂಧ ಕಾಂಡದಲ್ಲಿ ಹೇಳ್ತಾರೆ ಅಂತಂದ್ರೆ, ಸುಗ್ರೀವೇನ ಸಖಿತ್ವಂ ಆಪ್ಯ, ಸುಗ್ರೀವನ ಜೊತೆಗೆ ರಾಮದೇವರಿಗೆ ಸಖಿತ್ವ. ಸಖಿತ್ವ ಅಂದ್ರೆ ಸಖ್ಯವನ್ನು ಮಾಡಿಸಿದ, ಅಂದ್ರೆ ಮೈತ್ರವನ್ನು ಮಾಡಿಸಿದ. ಶಪಥಂಕೃತ್ವ ವದೇ ವಾಲಿನಃ, ರಾಮದೇವರ ಹತ್ರ ಸುಗ್ರೀವನ ಬ್ರದರ್ ಸಹೋದರನಾದ ವಾಲಿಯನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿಸಿದ್ರು. ಶಪಥಂಕೃತ್ವ ವದೇ ವಾಲಿನಃ ತಾಳಾನ್ ಸಪ್ತ ವಿಭಿದ್ಯ, 7 ತಾಳ ವೃಕ್ಷಗಳನ್ನು ಭೇದನೆ ಮಾಡಿದ ರಾಮಚಂದ್ರ. ಅದು ಸುತ್ತ ಇರತಕ್ಕಂತಹ 7 ತಾಳೆ ಮರ, ಅದನ್ನು ಸುಗ್ರೀವನ ಸಂಶಯ ಪರಿಹಾರಕ್ಕೋಸ್ಕರ ಭಗವಂತ ಕತ್ತರಿಸಿ ಹಾಕಿದ. ವಾಲಿ ನಿಧನಂಕೃತ್ವ, ವಾಲಿಯನ್ನು ಸಂಹಾರ ಮಾಡಿದ. ಸ್ವರಾಜ್ಯೇ ಸ್ಥಿತಂ ಕೃತ್ವ ಮಾರ್ತಾಂಡಿಂ, ಮಾರ್ತಾಂಡ ಅಂದ್ರೆ ಸೂರ್ಯ, ಮಾರ್ತಾಂಡಿ ಅಂದ್ರೆ ಸೂರ್ಯನ ಮಗನಾಗಿರತಕ್ಕ ಸುಗ್ರೀವ, ಅವನನ್ನು ಸ್ವರಾಜ್ಯೇ ಸ್ಥಿತಂ, ಅವನ ರಾಜ್ಯದಲ್ಲಿ ಕೂಡಿಸಿದ. ವಿದಾಯ ಮಾರುತಿ ಇಜ ಯಾಮ್ಯಾಂ ದಿಶಂ ಗಚ್ಚತಾತ್. ಅಲ್ಲಿ ಈ ಕೊನೆಗೆ ಸುಗ್ರೀವನಿಗೆ ಪಟ್ಟಾಭಿಷೇಕ ಆಯಿತು, ಸೀತಾನ್ವೇಷಣ ಕಾರ್ಯ ನಡೆಯಬೇಕು. ಅದಕ್ಕೆ ಎಲ್ಲ ಕಪಿಗಳನ್ನು ಕಳಿಸ್ತಾ ಹನುಮಂತ ದೇವರನ್ನು ದಕ್ಷಿಣ ದಿಕ್ಕಿಗೆ ಹೋಗು ಅಂತ ಕಳಿಸ್ತಾನೆ. ಯಾಮ್ಯಾಂ ದಿಶಂ ಗಚ್ಚತಾತ್ ಮಾರುತಿ ಇಚ, ಹನುಮಂತ ದೇವರ ನೇತೃತ್ವದ ತಂಡ ದಕ್ಷಿಣ ದಿಕ್ಕಿಗೆ ಹೋಯಿತು. ಪ್ರಾಯಶಃ ಕೊಯಂಬತ್ತೂರಿಗೆ ಬಂದು ಹೋಗಿರ್ಬೋದು, ಯಾರಲ್ಲ ಹೇಳೋದು. ಹನುಮಂತ ದೇವರು ಇದೇ ಮಾರ್ಗದಲ್ಲಿ ರಾಮೇಶ್ವರಕ್ಕೆ ಹೋಗಿರ್ಬೋದು. ಹಾಗೆ ಅನುಸಂಧಾನ ಮಾಡೋಣ. ಸೀತಾನ್ವೇಷಣಂ ಇಚ್ಛತ ಅಬ್ದಿತರಣೆ, ಸೀತಾನ್ವೇಷಣೆ ಮಾಡಿ ಅಲ್ಲಿ ಮಾಡ್ತಾ ಅಬ್ದಿತರಣೆ, ಸಮುದ್ರ ಎದುರು ಬಂದು ನಿಂತಿತು. ಅಂದ್ರೆ ಸಮುದ್ರ ದಾಟಿದ್ರೆ ಸೀತೆ ಆಚೆ ಇದ್ದಾಳೆ ಅಂತ ಸಂಪಾತಿ ಹೇಳ್ತಾನೆ. ಸಮುದ್ರ ತರಣೆ ಅಬ್ದಿತರಣೆ ಇಚ್ಛತ ರಾಮ ಅವತಾತ್ ಸಂಸ್ತುತಃ, ಅಂತಹ ಸಮುದ್ರವನ್ನು ದಾಟಬೇಕು ಅಂತ ಬಯಸಿದ ಹನುಮನಿಂದ ಸ್ತುತನಾದ ರಾಮ ಅವತಾತ್. ಈ ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೂಡ ರಾಯರು ಅವತಾತ್ ರಕ್ಷಣೆ ಮಾಡಲಿ ಎಂತ ಪ್ರತಿಯೊಂದು ಶ್ಲೋಕದಲ್ಲಿ ರಕ್ಷಣೆ ಮಾಡಲಿ, ಅವನು ಪ್ರಸನ್ನನಾಗಲಿ ಅನ್ನುವಂತಹ ಕೊನೆಗೆ ಒಂದು ರಾಯರು ಶಬ್ದವನ್ನು ಇಟ್ಟಿರ್ತಾರೆ. ಅಂದ್ರೆ ಇದೊಂದು ಪಾಂಡಿತ್ಯ ರಾಯರದು. ಇಡೀ ಕಿಷ್ಕಿಂಧ ಕಾಂಡದ ಕಥೆಯ ಸಾರ ಸರ್ವಸ್ವವನ್ನು ಹೇಳಿ ಇಂತಹ ಹನುಮನಿಂದ ಸ್ತುತ್ಯನಾದ ರಾಮ ನಮ್ಮನ್ನು ರಕ್ಷಣೆ ಮಾಡಲಿ, ಅದು ಬೇಕು ನೋಡಿ. ಕಿಷ್ಕಿಂಧ ಕಾಂಡ ಕಥೆಯೆಲ್ಲ ಕೇಳ್ತೇವೆ, ಹುಡುಕಿದ್ರು ಹುಡುಕಿದ್ರು ಹುಡುಕಿದ್ರಿ, ನಮಗೆ ಲಾಭ. ಅಂತಹ ಹನುಮನಿಂದ ಹುಡುಕಿದ ಹನುಮಂತನಿಂದ ಸ್ತುತನಾದವ ರಾಮ, ನಮಗೇನು, ನಮ್ಮನ್ನು ರಕ್ಷಣೆ ಮಾಡಲಿ. ನೋಡಿ ರಾಯರಿಗೆ ಏನು ಬೇಕಿತ್ತ ಇದು. ಅವರು ಇಡೀ ಕಿಷ್ಕಿಂಧ ಕಾಂಡದ ಕಥೆಯನ್ನು ಹೇಳಿ ಅವ್ರು ಹೇಳಿದ್ದೇನು ಗೊತ್ತೋ, ಕಿಷ್ಕಿಂಧ ಕಾಂಡದಲ್ಲಿ
ರಾಮನಿಗೋಸ್ಕರ ಹೋರಾಡಿದ ಹನುಮ, ಅವನಿಂದ ಸ್ತುತ್ಯನಾಗಿರ್ತಕ್ಕಂತಹ ರಾಮ ಇಡೀ ಕೊಯಂಬತ್ತೂರು ಜನರನ್ನು ಉದ್ಧಾರ ಮಾಡಲಿ ಅಂತ ರಾಯರು ಪ್ರಾರ್ಥನೆ ಮಾಡಿದ್ದಾರೆ ಅಂತಂದ್ರೆ ಇದು ರಾಯರ ವೈಶಿಷ್ಟ್ಯ ಇದು ಅಂತ ಹೇಳ್ತಾ ಈ ಕಿಷ್ಕಿಂಧ ಕಾಂಡದ ಕಥೆಯನ್ನು ರಾಯರು ಸಂಗ್ರಹ ಮಾಡ್ತಾರೆ. ಪ್ರಾರಂಭದಲ್ಲಿ ಸುಗ್ರೀವೇನ ಸಖಿತ್ವಮಾಪ್ಯ ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಕಿಷ್ಕಿಂಧ ಕಾಂಡ ಪ್ರಾರಂಭ ಆಗುವುದು ಅಲ್ಲಿಂದ. ಸುಗ್ರೀವೇನ ಸಖಿತ್ವಂ ಆಪ್ಯ, ರಾಮನಿಗೂ ಸುಗ್ರೀವನಿಗೂ ಸಖ್ಯವನ್ನು ಮಾಡಿಸಿದ್ರು. ಇದೇನು ಮಹತ್ವದ್ದು ಅಂತ ನೀವು ಕೇಳ್ತೀರಾ? ಹೌದು. ಯಾಕೆಂತಂದ್ರೆ ದೇವರು ಎಲ್ರಿಗೂ ಸಖ. ದಾಸು ಪರ್ಣ ಸೈದಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ಅಲ್ವಾ? ದೇವರು ನಮಗೆ ಸಖನೇ. ದೇವರಿಗೆ ನಾವು ಸಖ, ನಮಗೆ ದೇವರು ಸಖ ಹೌದಾ ಅಲ್ವಾ ಗೊತ್ತಿಲ್ಲ. ಯಾಕಂದ್ರೆ ದೇವರಿಗೆ ಬೈಯುವುದೇ ನಾವು. ದೇವರು ನಂಗೇನು ಮಾಡಿದ ಅಂತ ಎಲ್ಲ ಪಕ್ಕದ ಮನೆಗೆ ಹಾಕ್ತಾನೆ, ನನಗೇನು ಕೊಟ್ಟ ಅಂತ ಹೊಟ್ಟೆ ಉರಿಸಿಕೊಳ್ತಾ ಇದ್ದೇವೆ ದೇವರ ಹತ್ರ. ದೇವರನ್ನು ಸಖಾಂತ ಉಪಾಸನೆ ಮಾಡಿ ಅಂತ ಹೇಳ್ತಾರೆ. ಅದು ವಿಶೇಷವಾದ ಉಪಾಸನೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇದು ಒಂದು ರೀತಿಯಾದ ಭಕ್ತಿಯ ಪ್ರಭೇದ. ಭಗವಂತನ ಭಕ್ತಿಗೆ ಪ್ರವೇಶಕ್ಕೆ ಇದೊಂದು ನಾಂದಿ, ಸಖಿತ್ವ ಎಂಬಂಥದ್ದು ಒಳ್ಳೆಯ ಚಿಂತನೆ. ಹೀಗಾಗಿ ಸಖಿತ್ವ ಉಪಾಸನೆ ಅರ್ಜುನ ವಿಶೇಷವಾಗಿ ಮಾಡಿದ್ದಾನೆ. ದೇವರು ನಮ್ಮ ಮಿತ್ರ ಅಂತ ನಾವು ಚಿಂತನೆ ಮಾಡಬೇಕಂತ. ಕಷ್ಟ ಬಂದಾಗ ನಮ್ಮ ಆಪತ್ತು ಪರಿಹಾರ ಮಾಡಲಿಕ್ಕೆ ಯಾರಿದ್ದಾರೆ? ದೇವರೇ ಇದ್ದಾನೆ. ಯಾರು ಬೇಕು ನಮಗೆ? ನಮ್ಮ ಮಿತ್ರ ದೇವರಿದ್ದಾನೆ. ಸುಧಾಮನ ಮಿತ್ರ ದೇವರು, ದೇವರಿಗೆ ಸುಧಾಮ ಅಲ್ವಾ? ಆ ಮೈತ್ರಿ ಸಖಿತ್ವ. ಇಲ್ಲಿ ಸುಗ್ರೀವೇನ ಸಖಿತ್ವಂ ಆಪ್ಯ, ಇದು ವೈಶಿಷ್ಟ್ಯ ಅಂತ. ದೇವರು ಎಲ್ರಿಗೂ ಸಖ, ಆದರೆ ನಮಗೆ ದೇವರು ಸಖ ಆಗಬೇಕು. ಸುಗ್ರೀವನಿಗೆ ರಾಮನ ಸಖ್ಯವನ್ನು ಮಾಡಿಸಿದ. ಅದು ಯಾಕೆ ಅಂತಂದ್ರೆ ಅದು ಮಹಾಭಯಾನಕವಾದ ಘಟನೆ ಇತ್ತು. ಸುಗ್ರೀವನಿಗೆ ರಾಮ ಅಂದ್ರೆ ಎಲರ್ಜಿ ಅಂತೆ. ಯಾಕೆ ಅಂತಂದ್ರೆ ಅವನು ಹೇಳುವುದೇ ಹಾಗೆ. ರಾಮದೇವರು ಲಕ್ಷ್ಮಣದೇವರು ಬಿಲ್ಲುಬಾಣ ಹಿಡ್ಕೊಂಡು ಹಂಪೆಗೆ ಬಂದ್ರೆ ಋಷ್ಯಮುಖದಲ್ಲಿರ್ತಕ್ಕಂತಹ ಸುಗ್ರೀವ ಅಂಡ್ ಕೋ ಭಯಪಟ್ರಂತೆ, ಗಡಗಡ ನಡುಗಲಿಕ್ಕೆ ಶುರು ಮಾಡಿದ್ರಂತೆ. ಯಾಕೆ ಭಯ ಗೊತ್ತಾ? ಬಿಲ್ಲು ಬಾಣ ಹಿಡ್ಕೊಂಡು ಬಂದದ್ದಕ್ಕೆ. ಅಷ್ಟಕ್ಕೆ ಅಲ್ಲ, ಅವನಿಗೆ ಭಯ ಒಬ್ಬಂದೇ, ವಾಲಿದ್ದು ಭಯ. ಆ ವಾಲಿಯ ಕಡೆಯಿಂದ ಬಂದವ ಇವ ರಾಮ ಅಂತ ಭಯ. ಆದ್ರೆ ವಾಲಿ CID ಆಗಿ ಈ ರಾಮ ಲಕ್ಷ್ಮಣರನ್ನು ಕಳಿಸಿರ್ತಾನೆ ಅಂತ ಭಯಪಟ್ಟು ಸುಗ್ರೀವ ಸಂತ್ರಸ್ತನಾಗಿದ್ದ. ಆಗ ಹನುಮಂತ ದೇವರು ನೇರ ರಾಮದೇವರ ಹತ್ರ ಬಂದರು. ಭಯದಿಂದ ಅಲ್ಲ, ಭಕ್ತಿಯಿಂದ ಬಂದರು. ಅಲ್ಲಿಂದ ಬಂದು ಆ ಹನುಮಂತ ದೇವರು ರಾಮದೇವರನ್ನು ಕರ್ಕೊಂಡು ಸುಗ್ರೀವನ ಹತ್ರ ಬಂದರು. ನಾವಾದರೆ ಹಾಗೆ ರಾಮದೇವರು ಸುಗ್ರೀವನ ಹತ್ರ ಬರ್ತೇವೆ. ರಾಮದೇವರ ಹತ್ರ ರಾಮದೇವರನ್ನು ನೋಡಿಕೊಂಡು ಸುಗ್ರೀವ ರಾಮ ಏನು ಒಳ್ಳೆಯವರಿ, ಚಿಂತೆ ಇಲ್ಲ, ಚಿಂತೆ ಮಾಡಬೇಡ ಅಂತ ಹೇಳ್ತಿದ್ದೇವೆ. ಹನುಮಂತ ದೇವರು ಹಾಗಲ್ಲ. ಸುಗ್ರೀವ ರಾಮ ಲಕ್ಷ್ಮಣರಿಂದ ಭಯಪಟ್ಟಿದ್ರೆ ಯಾರು ಭಯಕ್ಕೆ ಕಾರಣ ರಾಮಲಕ್ಷ್ಮಣ ಅವರನ್ನು ಕರ್ಕೊಂಡು ಬಂದು ಸಖಿತ್ವಂ ಆಪ್ಯ, ಅವರಿಬ್ಬರಿಗೆ ತುಂಬಾ ಮೈತ್ರಿ, ಫ್ರೆಂಡ್ಶಿಪ್ ಮಾಡಿಸ. ನೋಡಿ, ಇದು ಹನುಮಂತ ದೇವರ ಗ್ರೇಟ್ನೆಸ್ ಅಂತ ರಾಯರು ಅದನ್ನು ಎತ್ತಿ ತೋರಿಸ್ತಾರೆ. ಯಾರು ದೇವರನ್ನು ಶತ್ರು ಅಂತ ನಂಬಿದ್ದ, ಶತ್ರು ಅಲ್ಲ, ಒಬ್ಬ ಸಾಧಾರಣ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಅಂತ ಚಿಂತನೆ ಮಾಡುವ ಹಾಗೆ ಮಾಡಿದ. ನೋಡಿ, ಇದು ರಾಮದೇವರ ಮುಂದೆ ಇದ್ದ ಹನುಮನ ವೈಶಿಷ್ಟ್ಯ. ಸಖಿತ್ವಂ ಆಪ್ಯ ಸುಗ್ರೀವೇನ ಸಖಿತ್ವಂ ಪ್ರಾಪಯ್ಯ, ಹೊಂದಿಸಿರಿ. ಹನುಮಂತ ದೇವರು ಹಾಗೆ ಮಾಡಿಸಿದ್ರಂತೆ. ರಾಮನಿಗೆ ಸುಗ್ರೀವನ ಸಖ್ಯ ಅಷ್ಟೇ ಅಲ್ಲ, ಸುಗ್ರೀವನಿಗೆ ರಾಮನ ಸಖ್ಯ. ಅಂದ್ರೆ ರಾಮ ಸಖಿ. ಸಖ ಅಂದ್ರೆ ಏನು ಅಂದ್ರೆ ನನಗೆ ಬೇಕಾದ್ದನ್ನು ಮಾಡುವವ ರಾಮ. ಅದನ್ನು ಸಖ್ಯ ಅಂತಂದ್ರೆ ಸಮಾನತೆ ಸೇರಿಕೊಂಡಿರ್ತದೆ ಅದರಲ್ಲಿ. ಹನುಮಂತ ದೇವರು ಅದನ್ನೂ ಪರಿಚಯ ಮಾಡಿಸ್ತಾರೆ. ಸುಗ್ರೀವ, ರಾಮ ನೀನು ಒಂದೇ ರೀತಿ ಕಣೋ. ಯಾಕೆ ಅಂತ ಸುಗ್ರೀವ ಕೇಳಿದ. ನಿನಗೆ ರುಮೆ ಇಲ್ಲ, ಅವನಿಗೆ ರಮೆ ಇಲ್ಲ ಅಂತ. ಎಷ್ಟು ಖುಷಿ ಆಯ್ತು ಗೊತ್ತಾ ಸುಗ್ರೀವನಿಗೆ. ಹೌದಾ, ನನಗೂ ಹೇಳ್ತಿಲ್ಲ ಅವನಿಗೂ ಹೇಳ್ತಿಲ್ವಾ, ಹಾಗಾದ್ರೆ ಇಬ್ರು ಫ್ರೆಂಡ್ಸ್ ಅಂತ. ಯಾಕಂದ್ರೆ ಇಬ್ಬರಿಗೂ ಒಂದೇ ಸಮಸ್ಯೆ ಪರಿಹಾರ ಆಗಬೇಕು. ಹನುಮಂತ ದೇವರು ಹೇಳಿದರು, ನೋಡು ಸುಗ್ರೀವ, ರಾಮ
ಬಿಲ್ಲುಬಾಣಧಾರಿಯಾಗಿ ಬಂದಿದ್ದಾನೆ. ನಿನ್ನ ರಕ್ಷಣೆಗೋಸ್ಕರ ಕಟಿಬದ್ಧನಾಗಿ ಬಂದಿದ್ದಾನೆ. ಆದ್ದರಿಂದ ನಿನ್ನ ಸಖ ಬರೀ ರುಮೆಯನ್ನು ಮಾತ್ರ ಕೊಡುವವ ಅಲ್ಲ, ನಿನಗೆ ರಾಜ್ಯ ಮಾತ್ರ ಕೊಡುವವ ಅಲ್ಲ, ನಿನಗೆ ಸರ್ವಸ್ವವನ್ನು ಕೊಡತಕ್ಕಂತಹ ತಾಕತ್ತಿರತಕ್ಕಂಥವ ರಾಮಚಂದ್ರ ಅಂತ ಹೇಳಿ ಸಖಿತ್ವಂ ಆಪ್ಯ ಅಂದರೆ ಸಖ್ಯವನ್ನು ಅವನಿಗೆ ಕರುಣಿಸಿದ ಅಂತೆ. ಆ ಸಖ್ಯ ಕರುಣಿಸುವ ಕ್ರಮ ಹೇಗೆ ಅದನ್ನು ಆಚಾರ್ಯರು ಹೇಳ್ತಾರೆ. ಆ ಸಖಿತ್ವ ಹೇಗೆ ರಾಮ ಮತ್ತೆ ಸುಗ್ರೀವನಿಗೆ ಸಖಿತ್ವವನ್ನು ಹೇಗೆ ನೋಡಿ. ನಮ್ಮಲ್ಲಿ ವಿವಾಹ ಸಂಸ್ಕಾರ, ಉಪನಯನ ಸಂಸ್ಕಾರ ಇದೆಲ್ಲ ಮಾಡ್ತೇವೆ. ಹಗ್ಗ ತರುವುದು ಹಾಕುವುದು ಉಪನಯನ ಆಗುವುದಿಲ್ಲ. ಹುಡುಗಿಯನ್ನು ಕರ್ಕೊಂಡು ಬರುವುದು ಹೋಗುವುದು ರಿಜಿಸ್ಟ್ರೇಷನ್ ಮದುವೆ ಅಲ್ಲ. ಅದು ನೋಡಿ, ಮದುವೆ ಮಾಡುವಾಗ ಹೇಗೆ ಮಾಡ್ತಾರೆ? ಅದು ಅಗ್ನಿ ಸಾಕ್ಷಿಯಾಗಿ ಮದುವೆಯನ್ನು ಮಾಡ್ತಾರೆ. ಕ್ರಮ ನಮ್ಮಲ್ಲಿ ಸಂಪ್ರದಾಯ. ಅಗ್ನಿ ಮಾಧ್ಯಮದಲ್ಲಿ ಮದುವೆ ಮಾಡತಕ್ಕಂತಹ ಸಂಪ್ರದಾಯ ನಮ್ಮಲ್ಲಿರುವಂತಹದ್ದು. ಹಾಗೇನೆ ಇಲ್ಲಿ ಸುಗ್ರೀವೇನ ಸಖ್ಯಂ ಆಪ್ಯ, ರಾಮನಿಗೂ ರಾಮದೇವರಿಗೂ ಸುಗ್ರೀವನಿಗೂ ಹುತಬು ಪ್ರಮುಖೆ ಅಂತ ಆಚಾರ್ಯರು ಹೇಳ್ತಾರೆ. ಅಗ್ನಿಯ ಮುಂಭಾಗದಲ್ಲಿ ಸಖ್ಯವನ್ನು ಮಾಡಿಸಿದ ಅಂತ ಹೇಳ್ತಾರೆ. ಅಗ್ನಿಯ ಮುಂದೆ ನಿಂತು ಇದು ಆ ಅಗ್ನಿ ಸಾಕ್ಷಿಯಾಗಿ ಮಾಡಿದ್ದು ಅದು ಸತ್ಯ ಅಂತ ಆ ಸಂಪ್ರದಾಯ ನಮ್ಮಲ್ಲಿ ಇರುವಂತಹದ್ದು. ಅದರಿಂದ ಉಪನಯನ ಮಾಡಿದರೆ ಅಗ್ನಿ ಸಾಕ್ಷಿಯಾಗಿ ಮಾಡ್ತೇವೆ, ಮದುವೆ ಆದರೆ ಅಗ್ನಿ ಸಾಕ್ಷಿಯಾಗಿ ಮಾಡುವಂತಹದ್ದು. ಹೀಗೆ ಅಗ್ನಿಯ ಸಾಕ್ಷಿಯಾಗಿ ಮಾಡುವಂತಹ ಈ ಸಂಸ್ಕಾರ, ಅದನ್ನು ಇಲ್ಲಿ ಸಖ್ಯವನ್ನು ಅಗ್ನಿ ಸಾಕ್ಷಿಯಾಗಿ ಮಾಡಿಸಿದಂತೆ ಹನುಮಂತ ದೇವರು. ಅಂದರೆ ಅಗ್ನಿ ಸಾಕ್ಷಿಯಾಗಿ ಯಾವುದು ಮಾಡಿರ್ತೇವೆ ಅದು ಪರ್ಮನೆಂಟ್ ಅಂತ ಅರ್ಥ. ನೋಡಿ, ಅಗ್ನಿ ಸಾಕ್ಷಿಯಾಗಿ ಉಪನಯನ ಮಾಡ್ತಾರೆ. ಏನು ಗೊತ್ತೋ, ನಾಳೆ ಉಪನಯನ ಗೋಡೆಯಲ್ಲಿ ಮೊಳೆಯಲ್ಲಿ ಇಡ್ಲಿಕ್ಕಿಲ್ಲ, ಅದು ಯಾವತ್ತೂ ಹೆಗಲ ಮೇಲೇ ಇರಬೇಕು. ಯಾವುದು ಅಗ್ನಿ ಸಾಕ್ಷಿಯಾಗಿರ್ತದೆ ಅದು ಪರ್ಮನೆಂಟ್ ಅಂತ ಅರ್ಥ. ಮದುವೆ ಮಾಡ್ತಾರೆ, ಅಗ್ನಿ ಸಾಕ್ಷಿಯಾಗಿ ಮಾಡ್ತಾರೆ, ಡೈವರ್ಸ್ ಇಲ್ಲ ಅಂತ ಅರ್ಥ. ಹಿಂದಿನ ಕಾಲದಲ್ಲೆಲ್ಲ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡ್ತಿದ್ರು, ಒಂದೇ ಒಂದು ಡೈವರ್ಸ್ ಕೇಸ್ ಇಲ್ಲ. ಇವತ್ತು ಡೈವರ್ಸ್ ಕೇಸ್ ಬರುತ್ತೆ. ಯಾಕೆ ಗೊತ್ತಾ? ಅಗ್ನಿ ಸಾಕ್ಷಿ ಹೇಳೋದೇ ಇಲ್ಲ. ಇಲ್ರಿ ಮದುವೆ ಹೋಮ ಮಾಡಿದ್ದಾರೆ, ನೀವು ಗುಟ್ಟಲ್ಲಿ ಕೇಳಿ ಅಂತೆ. ಮದುವೆ ಆಗುವಾಗ ನಿಮಗೆ ಹೋಮ ಮಾಡಿದ್ದು ನಿಮ್ಗೆ ಗೊತ್ತುಂಟಾ? ಗೊತ್ತಿಲ್ಲ. ಯಾಕೆಂತಂದ್ರೆ ಅಲ್ಲಿ ಪುರೋಹಿತರು ಪಾಪ ಆ ಹೋಮ ಉಂಟು ನೋಡಿ. ಮೊದಲೆಲ್ಲ ನೆಲದ ಮೇಲೆ ಹೋಮ ಮಾಡ್ತಿದ್ರು, ಈಗ ನೆಲದ ಮೇಲೆ ಹೋಮ ಇಲ್ಲ. ಈಗ ಕಬ್ಬಿಣದ ಬಾಣಾಲೆ ಇದೆ, ಅದರಲ್ಲೇ ಹೋಮ ಮಾಡೋದು. ನೀವು ಕೇಳಿ ಪುರೋಹಿತರ ಹತ್ರ, ಯಾಕೆ ನೀವು ಕಬ್ಬಿಣದ ಬಾಣಾಲೆಯಲ್ಲಿ ಹೋಮ ಮಾಡೋದು ಅಂತ. ಅದಕ್ಕೊಂದು ಕಾರಣ ಹೇಳ್ತಾರೆ ಅವರು. ಏನು ಅಂತಂದ್ರೆ, ಈ ಫೋಟೋಗ್ರಾಫರ್ ಇರ್ತಾರೆ ನೋಡಿ, ಎಲ್ಲ ಇರ್ತಾರೆ ನೋಡಿ, ಅವ್ರು ಹೇಳ್ತಾರೆ ಭಟ್ರೆ ಆಚೆ ಹೋಗಿ ಅಂತ. ಪಾಪ ಹೋಮಕ್ಕೆ ಕೂತಿದ್ದಾರೆ, ಆಚೆ ಹೋಗ್ಲಿಕ್ಕಾಗತ್ತಾ? ಅಗ್ನಿ ಬಿಟ್ಟು ಹೋಗ್ಲಿಕ್ಕಾಗತ್ತಾ? ಫೋಟೋಗ್ರಾಫರ್ ಹೇಳ್ತಾರೆ ಆಚೆ ಹೋಗಿ ನಿಮ್ಮ ಹೋಮ ತೆಗೀರಿ ಅಂತ. ಆಗ ತಯಾರು ನೋಡಿ, ಅಗ್ನಿ ಕುಂಡ ಹಿಡ್ಕೊಂಡು ಹೋಗ್ತಾರೆ ಆಚೆ. ಅವರ ಅಗ್ನಿ ಅಲ್ಲಾಡ್ತಾ ಇರ್ತದೆ, ಹೋಮ ಎಲ್ಲಿಯೋ ಹೋಗ್ತದೆ, ಪುರೋಹಿತರು ಎಲ್ಲಿಯೋ ಇರ್ತಾರೆ. ಅವರಿಗೆ ಫೋಟೋ ಬೇಕು ಹೊರತು ಅಗ್ನಿ ಬೇಡ. ನೋಡಿ, ಮದುವೆ ದಿವಸ ಫೋಟೋಗ್ರಾಫರ್ ಹೇಳಿದ ಅಂತ ವಧೂವರರು ಅಗ್ನಿಯನ್ನು ದೂರ ಮಾಡಿದರೆ, ಅಗ್ನಿ ನಿಮಗೆ ಸಾಕ್ಷಿ ಹೇಳಲಿಲ್ಲ ಅಂತಾದರೆ ಡೈವರ್ಸ್ ಕೇಸ್ ಬರುವಂತಹದ್ದು. ಅದರಿಂದ ನಿಜವಾಗಿ ಅಗ್ನಿಯ ಮಾಧ್ಯಮದಲ್ಲಿ ಅಗ್ನಿಯಲ್ಲಿ ಸನ್ನಿಹಿತರಾದ ಹರಿವಾಯುಗಳನ್ನು ಚಿಂತನೆ ಮಾಡಿ ನೀವು ಮದುವೆ ಆದರೆ ಖಂಡಿತ ಡೈವರ್ಸ್ ಕೇಸ್ ಆಗುವುದಿಲ್ಲ. ಇದು ಸಂಸ್ಕಾರ, ಒಳ್ಳೆಯ ಸಂಸ್ಕಾರ. ಆ ಸಂಸ್ಕಾರದಲ್ಲಿ ಅಶ್ರದ್ಧೆ ಬೇಡ, ಅದರ ತಿರಸ್ಕಾರ ಬೇಡ, ತುಂಬ ಮಹತ್ವ ಕೊಡಿ. ಫೋಟೋ ಬೇಡ ನೋಡಿ, ಫೋಟೋ ತೆಗಿಬೇಕು ಅಂತಿದ್ರೆ ಮತ್ತೆ ಮದುವೆ ಎಲ್ಲ ಮುಗಿಲಿ, ನೆಕ್ಸ್ಟ್ ಫೋಟೋಕ್ಕೋಸ್ಕರ ಫೋಟೋ ಕೊಡಿ ನೀವು ಅಂತಹದ್ದೇ ಒಂದು ಅಗ್ನಿ ತಯಾರು ಮಾಡಿ. ಆದರೆ ಆ ಸಂಸ್ಕಾರವನ್ನು ಹಾಳು ಮಾಡಬೇಡಿ. ಯಾವುದೋ ಒಂದು ಪ್ರೀತಿಗೋಸ್ಕರ ಅಂತ ಅದನ್ನು ಕೆಡಿಸಬೇಡಿ. ಅದೊಂದು ಸಂಸ್ಕಾರ, ಒಳ್ಳೆಯ ಸಂಸ್ಕಾರ. ಅಂದರೆ ಅಗ್ನಿ ದೇವರು ಬರ್ತಾರೆ, ದೇವತೆಗಳು ಬಂದು ಕೂತಿರ್ತಾರೆ, ದೇವತೆಗಳ ಸಾಕ್ಷಿಯಾಗಿ ಆಗುವ ಒಳ್ಳೆಯ ಸಂಸ್ಕಾರ. ದೇವತೆಗಳೇ ಸಾಕ್ಷಿ ಹೇಳದಿದ್ರೆ ನೀವು ಡೈವರ್ಸ್ ಆಗ್ತೇನೆ ಅಂತ ಹೇಳುವಾಗ ಆಗಿ ಅಂತ ಹೇಳ್ತಾರೆ. ದೇವತೆಗಳು ಹೇಳ್ತಾರೆ ಡೈವರ್ಸ್ ಆಗಬೇಡ, ನಾನು ಸಾಕ್ಷಿಯಾಗಿದ್ದೇನೆ ಅಂತ ಹೇಳ್ತಾರೆ. ಹೀಗೆ ಅಗ್ನಿ ಸಾಕ್ಷಿಯಾಗಿ ಆಗುವ ಸಂಸ್ಕಾರಗಳು ಸ್ಥಿರ. ಹಿಂದಿನ ಕಾಲದಲ್ಲಿ ತೊಟ್ಟಿಲಲ್ಲಿದ್ದ ಹುಡುಗಿಯ ಜೊತೆಗೆ ಮದುವೆ ಆಗ್ತಿತ್ತು. ಆದರೆ 80 ವರ್ಷ 90 ವರ್ಷ 100 ವರ್ಷ ಆರಾಮವಾಗಿ ಬದುಕ್ತಿದ್ರು. ಇವತ್ತು ಅವರಿಗೆ ವಿವೇಕ ವಿಚಾರ ಬಂದ ಮೇಲೆ ಮದುವೆ, ಆದರೆ ಮರುದಿವಸನೇ ಡೈವರ್ಸ್. ಆದ್ದರಿಂದ ಯಾವುದು ಒಳ್ಳೆಯದು ನೀವು ಆರಿಸಿ. ಆದರೆ ಸಂಸ್ಕಾರದಿಂದ ಆಗುವ ಮದುವೆ ಅದು ಮುಖ್ಯವಾಗಿ ಆಗಬೇಕಾದ್ದು. ಅಪ್ಪಮ್ಮನ ವಿಚಾರ ಪೂರಕವಾಗಿ ಗುರು ಹಿರಿಯರು ಹೇಳಿದ ರೀತಿಯಲ್ಲಿ ಮದುವೆ ಆಗುವುದು ಒಳ್ಳೆಯದು ಹೊರತು ನಮ್ಮ ನಿರ್ಧಾರ ಸರಿ ಇರುವುದಿಲ್ಲ. ಅದೇನು ನೋಡಿ, ಹಿಂದಿನ ಕಾಲದಲ್ಲಿ ಇನ್ವಿಟೇಷನ್ ಬರೆಯುವಾಗ ಹೇಗೆ ಮಾಡ್ತಿದ್ರು? ಗುರು ಹಿರಿಯರು ನಿಶ್ಚಯಿಸಿರ್ತಾರೆ ಅಂತ ಇತ್ತು. ಇವತ್ತಿನ ಇನ್ವಿಟೇಷನ್ ನೋಡಿ,
ಗುರು ಹಿರಿಯರು ಎಲ್ಲಿಯೋ ಓಡಿ ಹೋಗಿರ್ತಾರೆ, ಗುರುಗಳು ಇಲ್ವೇ ಇಲ್ಲ, ಹಿರಿಯರಿಗೆ ಪುರ್ಸೊತೇ ಇಲ್ಲ. ಅಲ್ಲಿ ಬರೋದು ಆ ಹುಡುಗನ ಹೆಸರು ಹಾಕಿರ್ತಾರೆ. ನಾವು ನಿಶ್ಚಯಿಸಿರ್ತೇವೆ ಏನು ಅಂತ, ಕೈ ಹಿಡಿಯುವುದು, ಕೈ ಕೊಡ್ತೇವೆ ಅಂತ ನಿಶ್ಚಯಿಸಿರ್ತೇವೆ. ಕೈ ಕೊಡೋದಂದ್ರೆ ಏನು ಗೊತ್ತಾ, ಒಬ್ಬರೊಬ್ಬರಿಗೆ ಮೋಸ ಮಾಡ್ತೇವೆ. ಹಾಗಾಗಿ ಹುಡುಗಿಯ ನಿರ್ಧಾರ ಆಗಬಾರದು. ಯಾಕೆಂತಂದ್ರೆ ಅವರಿಗೆ ನಿರ್ಧಾರ ಮಾಡುವ ಶಕ್ತಿ ಇರುವುದಿಲ್ಲ. ನಾವು ತಿಳ್ಕೊಂಡದ್ದು ತಪ್ಪು. ನೋಡಿ, ರಾಮಾಯಣದಲ್ಲಿ ಒಂದು ಕಡೆ ಬರುತ್ತೆ, ಸೀತಾದೇವಿ ಅನುಸೂಯ ಹತ್ರ ಹೇಳುವ ಮಾತು ವನವಾಸದಲ್ಲಿ. ಸೀತಾದೇವಿ ಹೇಳ್ತಾ ಇರ್ತಾಳೆ ರಾಮ ಹೇಗೆ ಅಂತ. ಸಾಮಾನ್ಯವಾಗಿ ಕಷ್ಟಕಾಲದಲ್ಲಿರುವಾಗ ಹೆಣ್ಮಕ್ಕಳು ಗಂಡನನ್ನು ಬೈತಾರೆ. ಹಾಗಾಗಿ ಅನುಸೂಯ ಕೇಳ್ತಾಳೆ ಸೀತಾದೇವಿ ಹತ್ರ, ಅಮ್ಮ ಸೀತೆ, ನಿನ್ನ ಯಜಮಾನರು ಎಂತ ಕೆಲಸ ಮಾಡಿದ, ಹೋಗಿ ಕಾಡಿಗೆ ಬರಬೇಕಾಯ್ತು, ಇಂಥ ಗಂಡನಿಗೆ ಯಾಕೆ ಗಂಟು ಬಿದ್ದ ಅಂತ. ಅಲ್ಲ, ರಾಮ ನಿನ್ನನ್ನು ಪ್ರೀತಿ ಮಾಡಿದ್ರೆ ಮನೆಯಲ್ಲಿ ಬಿಟ್ಟು ಬರಬೇಕಾಗಿತ್ತು, ಯಾಕೆ ಕರ್ಕೊಂಡು ಬಂದ. ಆಗ ಸೀತಾದೇವಿ ಹೇಳುವ ಮಾತು ಎಷ್ಟು ಚಂದ ಇದೆ ಅಂತಂದ್ರೆ, ರಾಮನಿಗೆ ತನ್ನ ಮೇಲೆ ತುಂಬ ಪ್ರೀತಿ. ಅನುಸೂಯ ಕೇಳ್ತಾಳೆ ಯಾಕೆ ಅಂತ. ಆಗ ಅನುಸೂಯಾದೇವಿಗೆ ಸೀತಾದೇವಿಯರು ಹೇಳೋದು ದಾರಾಹ ಪಿತೃಕೃತಾಹ ಇತಿ. ರಾಮದೇವರು ಹೇಳುವ ಮಾತು, ಸೀತಾದೇವಿ ಹೇಳುವ ಮಾತು, ರಾಮನಿಗೆ ನನ್ನ ಮೇಲೆ ತುಂಬ ಪ್ರೀತಿ. ಯಾಕೆ ಅಂತಂದ್ರೆ, ನನ್ನ ಅಪ್ಪ ದಶರಥ ನೋಡಿ ಮಾಡಿದ ಹುಡುಗಿ ಸೀತಾದೇವಿ ಅಂತ ಸೀತೆಯ ಮೇಲೆ ನನ್ನ ಮೇಲೆ ತುಂಬ ಪ್ರೀತಿ ರಾಮನಿಗೆ. ನಾವೇ ನಿರ್ಧಾರ ಮಾಡಿಕೊಂಡದ್ದಲ್ಲ, ನಿರ್ಧಾರ ಮಾಡಿದ್ದು ದಶರಥ, ಕೌಸಲ್ಯ. ಹಾಗಾಗಿ ರಾಮನಿಗೆ ಸೀತೆಯ ಮೇಲೆ ಪ್ರೀತಿ. ಅಂದ್ರೆ ಗುರು ಹಿರಿಯರು ನಿಶ್ಚಯಿಸಿದ ಮೇಲೆ ರಾಮಾಯಣ ಕೇಳಿದ ಬೆಳಕು, ಸೀತೆಯ ಮೇಲೆ ಪ್ರೀತಿ, ಹೆಂಡತಿಯ ಮೇಲೆ ಪ್ರೀತಿ. ಯಾಕೆ ಅಂತಂದ್ರೆ ಗುರು ಹಿರಿಯರು ನಿಶ್ಚಯಿಸಿದ್ದರಿಂದ. ಹಾಗಾಗಿ ಗುರು ಹಿರಿಯರ ನಿರ್ಧಾರಕ್ಕೆ ನಾವು ಒಗ್ಗಬೇಕಾದ್ದು. ಹಾಗಾಗಿ ಸಂಸ್ಕಾರದಲ್ಲಿ ದೇವತೆಗಳು ಬಂದಿರ್ತಾರೆ, ಗುರು ಹಿರಿಯರು ಬರ್ತಾರೆ, ಅಕ್ಷತೆ ಕಾಳು ಹಾಕ್ತಾರೆ, ಮಂತ್ರಾಕ್ಷತೆ ಹಾಕ್ತಾರೆ. ಯಾರೋ ಬರ್ತಾನೆ, ಮಂತ್ರನೂ ಇಲ್ಲ, ಅಕ್ಷತೆಯಲ್ಲಿಲ್ಲ. ಅಕ್ಷತ ಅಂದ್ರೆ ಕ್ಷತಿ ಇಲ್ಲ ಅಂತ ಅರ್ಥ. ಮಂತ್ರನೇ ಬರೆದಿದ್ರೆ ಕ್ಷತಿಯೇ ಅಲ್ಲ, ಅಕ್ಷತೆಯಲ್ಲಿಲ್ಲ. ನೋಡಿ, ವಿದ್ವಾಂಸರು ಬಂದಿರ್ತಾರೆ, ಜ್ಞಾನಿಗಳು ಬಂದಿರ್ತಾರೆ, ಹಿರಿಯರು ಬಂದಿರ್ತಾರೆ, ಕೈಯಲ್ಲಿ ಅಕ್ಷತೆ ಕಾಲು ಹಿಡ್ಕೊಂಡಿರ್ತಾರೆ. ಅವರು ಒಳ್ಳೆಯ ಅನುಷ್ಠಾನವಂತರು, ಒಳ್ಳೆಯ ಸಿದ್ಧಿ ಇರುವವರು. ಅವರು ಮಂತ್ರ ಮಾಡಿ ಜಪ ಮಾಡಿ ಆ ಹೊತ್ತಿನಲ್ಲಿ ಅಕ್ಷತೆ ಕಾಳು ಹಾಕ್ತಾರೆ. ಅಕ್ಷತೆ ಕಾಳು ಹಾಕಿ ವಧುವರರು ಚೆನ್ನಾಗಿ ಇರಿ, ಸೀತಾರಾಮರ ಹಾಗೆ, ಪಾರ್ವತಿ ಪರಮೇಶ್ವರರ ಹಾಗೆ, ಸರಸ್ವತಿ ಪ್ರಜಾಪತಿಗಳ ಹಾಗೆ ಅನ್ಯೋನ್ಯವಾಗಿ ಬದುಕಿ ಅಂತ ಆಶೀರ್ವಾದ ಮಾಡ್ತಾರೆ. ಅದು ಕೊನೇ ತನಕ ಉಳಿತದೆ. ಯಾರೋ ಒಬ್ಬ ಬರ್ತಾನೆ, ಅವನಿಗೆ ಮಂತ್ರ ಅಂದರೆ ಗೊತ್ತಿಲ್ಲ, ಅಕ್ಷತ ಅಂತ ಗೊತ್ತಿಲ್ಲ, ಅಲ್ಲಿ ಅಕ್ಕಿ ಕಾಲು ತೆಗೆದು ಹಾಕ್ತಾನೆ. ಏನು ಅಂತ, ಹಾಳಾಗಿ ಹೋಗಿ, ನಾನು ಹೇಗೆ ಹಾಗೆ ನೀವು ಆಗಿದ್ದು, ಅವನು ಡೈವರ್ಸ್, ನೀವು ಹಾಗಾಗಿ ಅಂತ ಆಶೀರ್ವಾದ ಮಾಡಿ. ಅಂತವ್ರು ಬರಬೇಕಾ ನಮಗೆ? ಯಾರು ಬರಬೇಕು ಅಂತಂದ್ರೆ ಎಲ್ಲ ದೇವತೆಗಳು ಬರಬೇಕು. ಆ ಅಗ್ನಿಯಲ್ಲಿ ದೇವತೆಗಳನ್ನು ಆವಾಹನೆ ಮಾಡಿರ್ತಾರೆ ಪುರೋಹಿತರು, ಆಹುತಿ ಕೊಟ್ಟಿರ್ತಾರೆ. ಆಹುತಿ ಸ್ವೀಕಾರ ದೇವತೆಗಳಿಗೆ ಅಗ್ನಿ ಮಾಧ್ಯಮದಲ್ಲಿ ಕೊಡುವ ಆಹುತಿ ಅಂದ್ರೆ ಎಷ್ಟು ಪೈಪೋಟಿ ಸ್ಪರ್ಧೆ ಇದೆ ಗೊತ್ತಾ. ಬರ್ತಾರೆ, ಅಲ್ಲಿ ಬಂದು ಕೂತಿರ್ತಾರೆ, ಅಲ್ಲಿ ಮದುವೆಯಲ್ಲಿ ಭಾಗವಹಿಸಿರ್ತಾರೆ. ಅಂತಹ ಸಂಸ್ಕಾರ, ಅಗ್ನಿಯ ಸಾಕ್ಷಿಯಾಗಿ ಆಗುವ ಸಂಸ್ಕಾರ ತುಂಬ ಮಹತ್ವದ್ದು. ರಾಮಾಯಣ ಹೇಳ್ತದೆ, ರಾಯರು ಅದನ್ನು ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಸುಗ್ರೀವೇನ ಸಖಿತ್ವಂ ಆಪ್ಯ, ಸುಗ್ರೀವನ ಜೊತೆಗೆ ಹುತಪು ಪ್ರಮುಖೇಚ ಅಂತ ಆಚಾರ್ಯರು ಹೇಳಿದ ಹಾಗೆ ಅಗ್ನಿ ಸಾಕ್ಷಿಯಾಗಿ ಸಖಿತ್ವಂ ಆಪ್ಯ, ಮದುವೆ ಅಲ್ಲ, ಉಪನಯನ ಅಲ್ಲ, ಸಖ್ಯ. ಈ ಸಖಿತ್ವ ಬರಬೇಕಾಗಿದ್ರೂ ಕೂಡ ಹನುಮಂತ ದೇವರು ಹೋಮ ಮಾಡಿಸಿ ಅಗ್ನಿಯನ್ನು ಕರೆದು ಅವನನ್ನು ಸಾಕ್ಷಿ ಹೇಳಿ ಸಖಿತ್ವವನ್ನು ಮಾಡಿಸಿದರು. ಹಾಗಾಗಿ ಕೊನೇ ತನಕ ಸಖ್ಯ. ಕೊನೆ ತನಕ ಅಂದ್ರೆ ಎಲ್ಲಿವರೆಗೆ ಗೊತ್ತಾ, ರಾಮದೇವರು ಪರಂಧಾಮಕ್ಕೆ ಪ್ರವೇಶ ಮಾಡ್ತಾರೆ. ಆವಾಗ ರಾಮದೇವರ ಬೆನ್ನ ಹಿಂದೆ ಸುಗ್ರೀವನೂ ಬರ್ತಾನೆ. ತಸ್ಯ ಸೂರ್ಯಸುತ ಪೂರ್ವವಾನರಾಹ ದಕ್ಷಿಣೇನ ಮನುಜಾಸ್ತು ಸವ್ಯತಃ ಅಂತ ಆಚಾರ್ಯರು ಹೇಳ್ತಾರೆ. ರಾಮದೇವರು ಪರಂಧಾಮಕ್ಕೆ ಹೋಗುವಾಗ ರಾಮಜನ್ಮ ಚರಿತಾನಿ ತಸ್ಯ ಕೀರ್ತಯಂತಹ ಉಚತೈಹಿ ಧೃತಮ್ಯಯು, ರಾಮದೇವರ ಕಥೆಯನ್ನು ಹೇಳುತ್ತಾ ಪರಂಧಾಮಕ್ಕೆ ಹೋಗುವಾಗ ಎಲ್ಲ ರಾಜ್ಯಭಾರದ ಮೇಲೆ ಹೋಗುವಾಗ ಬಲಭಾಗಕ್ಕೆ ಎಲ್ಲ ವಾನರರು ಕಪಿಗಳಂತೆ, ಸೂರ್ಯಸುತ ಪೂರ್ವ ವಾನರಾಹ, ಸುಗ್ರೀವಾದಿಗಳು ಹೋದರು, ವಾಮತಃ ಸವ್ಯತಃ ಮನುಜಾಹ, ಮನುಷ್ಯರು ಹೋದರು. ಅಲ್ಲಿ ಹೋಗುವಾಗ ಸುಗ್ರೀವನೂ ಹೋಗಿದ್ದಾನ್. ಅಂದ್ರೆ ಸಖ್ಯ ಎಲ್ಲಿವರೆಗೆ ನೋಡಿ, ರಾಮದೇವರು ಪರಂಧಾಮಕ್ಕೆ ಹೋಗುವ ತನಕ. ಅಂದ್ರೆ ರಾಮದೇವರಿಗೆ ಸುಮಾರು 40 ವರ್ಷ ಆದಾಗ ಪಟ್ಟಾಭಿಷೇಕ ಅಂತಾನೆ ಬಿಟ್ಟುಕೊಂಡ್ರು. 13,000 ವರ್ಷ ರಾಜ್ಯಭಾರ ಮಾಡಿದ. ಆ ರಾಜ್ಯಭಾರ ಮುಗಿಸಿ ಪರಂಧಾಮಕ್ಕೆ ಹೋಗುವ ತನಕನು ಸುಗ್ರೀವ ಜೊತೆಗಿದ ಅಂತಂದ್ರೆ
ಅಗ್ನಿ ಸಾಕ್ಷಿಯಾಗಿ ಹನುಮಂತ ದೇವರು ಮಾಡಿದ ಸಖ್ಯ ಅದು ಕೊನೆ ತನಕ ಉಳಿಯಿತು. ನಮಗೂ ಹಾಗೆ ಭಗವಂತನ ಜೊತೆಗೆ ಸಖ್ಯ ಹನುಮಂತ ದೇವರು ಶ್ರೀಮದ್ ಆಚಾರ್ಯರು ಮಾಡಿಸಬೇಕು, ಅಗ್ನಿ ಸಾಕ್ಷಿಯಾಗಿ ಮಾಡಿಸಬೇಕು, ಕೊನೆ ತನಕ ಉಳಿಯುವ ಸಖ್ಯ ಮಾಡಿಸಲಿ ಅಂತ ಪ್ರಾರ್ಥಿಸ್ತಾ ಪ್ರವಚನವನ್ನು ಕೃಷ್ಣಾರ್ಪಣ.